ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಚೇತನ್. ಸುಮಾರು ದಿವಸದಿಂದ ಒಂದು ಒಳ್ಳೆ ಎಪಿಸೋಡ್ನ ಕೊಡಬೇಕು, ಸೊ ಒಂದು ಒಳ್ಳೆ ಶೋಕ್ದಾರ್ನ ಮೀಟ್ ಮಾಡಬೇಕು ಅಂದ್ಕೊಂಡಿದ್ವಿ. ಸೊ ನಮ್ಮ ಲೀಸ್ಟಲ್ಲೇ ಒಬ್ಬರು ಮಿಸ್ ಆಗಿದ್ದರು. ಆಲ್ರೆಡಿ ಇವ್ರ ಬಗ್ಗೆ ಎಲ್ಲರಿಗೂ ಬೆಂಗಳೂರಲ್ಲಿ ಗೊತ್ತಿರುತ್ತೆ. ಸೊ ಇವ್ರು ಹೆಂಗಪ್ಪ ಅಂದರೆ, ಈ ನಮ್ಮ ಶೋಕ್ದಾರ್ ಏನು ಅಕ್ಕಿ ಫೀಲ್ಡಲ್ಲಿ ಇವರೊಂಥರ ಸ್ಪೈ ಥರ. ಸೊ ಯಾರಿಗೂ ಗೊತ್ತಾಗದೇ ಇರೋ ವಿಚಾರಗಳು ಇವ್ರಿಗೆ ಗೊತ್ತಿರುತ್ತೆ. ಸೊ ಇವರು ಒಂಥರ ನಮಗೆ ಏಜೆಂಟ್. ಈ ಅಕ್ಕಿ ಶೋಕಿಲಿ ಯಾರನ್ನೋ ಒಂದು ಸ್ವಲ್ಪ ಮಿಸ್ಗೈಡ್ ಮಾಡೋದಾಗ್ಲಿ, ಅದು ಮಾಡೋದಾಗ್ಲಿ, ಏನಾದ್ರು ದೋಖ ಮಾಡೋದಾಗ್ಲಿ ಮಾಡಿದ್ರೆ ಇವ್ರು ಪಟ್ಟ ಅಂತ ಹಿಡ್ದಾಕ್ಬಿಡ್ತಾರೆ. ಸೊ ಇವ್ರಿಗೆ ಇದಕ್ಕಿಂತ ಬೆಸ್ಟ್ ಇಂಟ್ರೋ ನಾನು ಕೊಡಬೇಕಾಗಿಲ್ಲ. ಬಟ್ ಇವರು ಅಕ್ಕಿ ಬಿಟ್ಟಿರೋದ್ರಲ್ಲಿ ಆಲ್ಮೋಸ್ಟ್ ಒಂದು ಲಾಂಗ್ ಟೈಮ್ ಅಕ್ಕಿನೇ ಬಿಟ್ಟಿದ್ದಾರೆ, ಅದು ಎಣ್ಣಕ್ಕಿನ ಬಿಟ್ಟಿದ್ದಾರೆ. ಸುಮಾರು ಸತಿ ಕತ್ಲೆ ಆಗಿ ಹೋಗ್ಬಿಟ್ಟಿದ್ದಾವೆ. ಕುಂತ್ಕೊಂಡಿರೋದ್ಕಿಂತ ಟೂರ್ನಿಮೆಂಟ್ಗೆ ಕತ್ಲಾಗಿ ಹೋಗಿರೋ ಅಕ್ಕಿಗಳ್ನ ಮತ್ತೆ ರಿಪೀಟ್ ಮಾಡಿ ಅದನ್ನೇ ಅಕ್ಕಿಗಳ್ನ ಕೂರ್ಸೋದ್ರಲ್ಲಿ ಇವ್ರು ಒಂಥರ ಎಕ್ಸ್ಪರ್ಟು. ಸೊ ಇವ್ರನ್ನ ಎಲ್ಲರೂ ಕುಮಾರ್ ಅಂತಾರೆ. ಇವ್ರ ಒರಿಜಿನಲ್ ಹೆಸರು ಬಂದು ಕಾಳೇಗೌಡರು ಅಂತ. ಕಾಳೇಗೌಡರು ಕುಮಾರ್ ಅಂದರೆ ಯಾರಿಗೂ ಗೊತ್ತಿಲ್ಲ ಅನ್ನಂಗಿಲ್ಲ. ಕಮಲಾನಗರದಲ್ಲಿ ಇವರು ಒಂದು ದೊಡ್ಡ ಬೆಟಾಲಿಯನ್, ಇವ್ರದ್ದೊಂದು ದೊಡ್ಡ ಟೀಮ್ ಇದೆ. ಸೊ ಇನ್ಯಾಕೆ ತಡ ಮಾಡೋದು, ಅವ್ರನ್ನ ನಮ್ಮ ಎಪಿಸೋಡ್ಗೆ ವೆಲ್ಕಮ್ ಮಾಡೋಣ. ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಮಾಡ್ಕೊಳ್ಳಿ. ಹಾಗೆ ಅವ್ರದ್ದು ದೌಡಿದೊಂದು ಸಣ್ಣ ಇಂಟ್ರೋ ನೋಡ್ಕೊಂಬಂದ್ಬಿಡಿ. ಸ್ನೇಹಿತರೆ, ಆಲ್ರೆಡಿ ಹೇಳ್ದಾಗೆ ಇಂಟ್ರೋದಲ್ಲಿ ನಮ್ಮ ಜೊತೆ ಇರೋರು ಯಾರು ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾಗಿದೆ. ಅಕ್ಕಿ ಶೋಕಿ ಫೀಲ್ಡಲ್ಲಿ ಇವರು ಒಂಥರ ಸ್ಪೈ ಏಜೆಂಟ್ ಥರ. ಯಾರು ಒಂದು ಸಣ್ಣ ತಪ್ಪು ಮಾಡಿದ್ರು ಟಕ್ ಅಂತ ಹಿಡ್ದಾಕ್ಬಿಡ್ತಾರೆ. ಸೊ ನಾನು ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂದರೆ, ನನ್ನ ಗಮನಕ್ಕೆ ಬಂದಿರದೇ ಇರೋದು ಕೆಲವೊಂದು ಇವ್ರಿಗೆ ಗೊತ್ತಾಗಿದೆ. ಇದೆಲ್ಲ ನಾವು ಸುಮಾರು ಚರ್ಚೆಗಳು ಮಾಡಿದ್ದೀವಿ. ಏನಕಂದರೆ ಮುಂಬರೋ ದಿನಗಳಲ್ಲಿ ಯಾರು ಸಣ್ಣ ತಪ್ಪು ಸಹ ಮಾಡಬಾರ್ದು ಅಕ್ಕಿ ಶೋಕಿಲಿ. ನಮ್ಮ ಯೂಟ್ಯೂಬ್ ಚಾನಲ್ಗೆ ತಮಗೆ ಸ್ವಾಗತ. ಹಾಗೆ ಎಲ್ಲರಿಗೂ ಗೊತ್ತು, ಈಗ ಕುಮಾರು ಕಾಳೇಗೌಡರು ಅಂದರೆ ಅಕ್ಕಿ ಒಳ್ಳೆ ಶೋಕ್ದಾರಪ್ಪ, ಒಳ್ಳೆ ಅಕ್ಕಿಗಳು ಬಿಡ್ತಾರಪ್ಪ ಅಂತ. ಸೊ ಹಂಗೇನೆ ನಿಮ್ಮ ಅಕ್ಕಿ ಶೋಕಿ ಯಾವಾಗಿಂದ ಸ್ಟಾರ್ಟ್ ಆಯ್ತಾನ? ಇದು ನನ್ನ ಅಕ್ಕಿ ಶೋಕಿ 7ನೇ ಕ್ಲಾಸಿಂದ ನನ್ನ ಸ್ಟಾರ್ಟ್ ಆಗಿದ್ದು. ಆ್ಯಕ್ಚುಲಿ ಅಕ್ಕಿ ಶೋಕಿ ಸ್ಟಾರ್ಟ್ ಆದರೂ ನಮ್ಮ ಮನೆ ಮೇಲೆ ಅಕ್ಕಿ ಇಕ್ಕಿರಲಿಲ್ಲ. ನಾನು ಬಿಡ್ತಾ ಇದ್ದು ಫಸ್ಟ್ ಬಂದು ಬೇರೆ ಬೇರೆ ಕಡೆ ಫ್ರೆಂಡ್ಸ್ ಮನೆಗಳು ಬಿಡ್ತಾ ಇದ್ದೆ. ಬೇರೆ ಮನೆ ಬಿಡ್ಬೇಕಾದ್ರೆ ನನಗೆ ಎಲ್ಲೂ ಸರಿಯಾಗಿ ರೆಸ್ಪಾನ್ಸ್ ಸಿಗ್ತಾ ಇರಲಿಲ್ಲ. ಅಕ್ಕಿ ಬಿಟ್ಟು ಬಂದರೆ ಅವ್ರು ಮೇವು ಆಗ್ತಿರಲಿಲ್ಲ. ಆ ಕಾರಣಕ್ಕೆ ಏನು ಮಾಡಿದೆ, ಅವರು ತುಂಬ ಇದು ಮಾಡ್ತಾ ಇದ್ರು. ತಿರ್ಗಿ ಆಮೇಲೆ ಹೋಗಿ ಶಿವನಹಳ್ಳಿ ಬಿಟ್ಟೆ. ಅಲ್ಲಿ ಶಂಬರ್ ಟೂರ್ನಮೆಂಟ್ 2ನೇ ವರ್ಷಕ್ಕೇನೆ ಚೀನಿಗಳು ಬಿಡ್ಬೇಕು ಅಂದ್ಬಿಟ್ಟು ಚೀನಿಗಳು ಬಿಟ್ಟಿದ್ದು. 3 ಚೀನಿ ಬಿಟ್ಟಿದ್ದು. ಆಕ್ಚುಲ್ ಆಗಿ ಒಳ್ಳೆ ಟೈಮ್, ಲಾಂಗ್ ಟೈಮ್ ಮಾಡ್ತಾ 11 ವರ್ಷ ಚಿಲ್ಲರೆ, 7 ವರ್ಷ ಚಿಲ್ಲರೆ, 9 ವರ್ಷ ಚಿಲ್ಲರೆ ಆಡ್ತಾ ಇತ್ತು. ಯಾರ ಮನೆ ಅಣ್ಣ? ಏನಾದ್ರು ಹೆಸರು ಹೇಳಕ್ಕೆ? ಅದು ಬಿಸ್ಕೆಟ್ ಬಾಬು ಅಂತ ಇದ್ರಲ್ಲ ಶಿವನಹಳ್ಳಿ, ಅವ್ರ ಮನೆ ಮೇಲೆ ಆಡ್ತಾ ಇದ್ದಕ್ಕೆ ನಮ್ದೇ ಚೀನಿ ಗಂಡು ಚೀನಿ ಹೆಣ್ಣು ಬಂದು ನಮ್ದೇ ಅದು. ಅದ್ರದ್ದು ಪಟ್ಟ ಬಂದು ಆಡ್ತಾ ಇದ್ದು ಚೀನಿಗಳು. ಅಲ್ಲಿ ಬಂದು ಪಾಪ ಪುರುಷಣ ಬರೋರು 5:45 ಕತ್ಲಾಗೋದು. ಅದು ಬೆಳಗ್ಗೆ 5 ಗಂಟೆಗೆ ಬರೋದು. ಪಾಪ ಪುರುಷಣ ಬಂದು ಕಾಯ್ಕೊಂಡು ಕುತ್ಕೊಂಡು ಅಲ್ಲೆಲ್ಲ ಬಿಡ್ತಾ ಇದ್ದು. ಅಲ್ಲಾದ್ಮೇಲೆ ಅವ್ರದ್ದೇನೋ ಒಂಚೂರು ಪ್ರಾಬ್ಲಮ್ ಆಗಿದೆ ಅಂತ ನಾನೇ ಮಾಡಿದೆ, ಬೇಡ ನಮ್ಮನೆ ಮೇಲೆ ಬಿಡೋಣ ಅಂದ್ಬಿಟ್ಟು ನಮ್ಮನೆ ಮೇಲೆ ಬಿಡ್ತಾ ಇದ್ದೆ. ಇವಾಗ ಅಲ್ಲಿಂದ ಜರ್ನಿ ಸ್ಟಾರ್ಟ್ ಆಗಿ ಒಂದು 9 ವರ್ಷ ಆಗುತ್ತೆ. 9 ವರ್ಷದ ಅಕ್ಕಿ ಬಿಡ್ತಾ 9 ವರ್ಷದಿಂದ ಟೋಟಲ್ ಅಕ್ಕಿ ಶೋಕಿಲಿ 9 ವರ್ಷದಿಂದ ಇದ್ದೀರಾ? ಹೌದು. ನಿಮ್ಗೆ ಪ್ರಾಪರ್ ಆಗಿ ಗುರುಗಳು ಅಂತ ಯಾರಣ್ಣ? ನಮ್ಗೆ ಮೇನ್ ಗುರು ಬಂದು ನಮ್ಮ ವೀಣೆಗೋಪಿ ಅವರು, ಕತ್ರಗೋಪಿ ಅವರು ಇದ್ರಲ್ಲ, ಇವಾಗ ತಿರೋಗಿದವ್ರು ಇಲ್ಲ, ಲೇಟು. ಅವ್ರು ಬಂದು ಮೇನ್ ನಮ್ಮ ಗುರುಗಳು. ಅದ್ಬಿಟ್ಟು ನಮ್ಮ ಬ್ಯಾಕ್ ಸಪೋರ್ಟ್ ಆಗಿ ತುಂಬಾ ನಿಂತಿರೋದು, ಎಲ್ಲಾ ಕಡೆ ಏನೇ ಆದ್ರೂ ಸಪೋರ್ಟ್ ಆಗಿ ನಿಂತಿರೋದು ಬಂದು ನಮ್ಮ ಪುರುಷಣ ಅಂದ್ಬಿಟ್ರೆ ನಮ್ಮ ನೆಕ್ಸ್ಟ್ ಬಂದು ನಮ್ಮ ಮರೆಪಳೆ ಕಾಟು ಅಂತ ಇದ್ರಲ್ಲ, ತೀರೋಬಿಟ್ರಲ್ಲ, ಅಲ್ಲಿದೆ ಫೋಟೋ, ಅವರೇ ಕಾಟೋನವ್ರೆ, ಅವರೇ ನೆಕ್ಸ್ಟ್ ನಮ್ಗೆ. ಯಾಕಂದ್ರೆ ಅವ್ರು ಎಲ್ಲೋದ್ರು ಬಂದ್ರು ಎಲ್ಲದಕ್ಕೂ ನನಗೆ ವೆಲ್ ವಿಷಯರಾಗಿ ಎಲ್ಲ ಕಡೆ ನೋಡಿದವರು. ಮೇನ್ ಇವಾಗ ಇರೋದ್ರಲ್ಲ ಪುರುಷಣ ನಮ್ಗೆ. ಹೌದು.
ಸೊ ಅಣ್ಣ ಈಗ ಮೇನ್ ವಿಚಾರಕ್ಕೆ ಬಂದ್ಬಿಡ್ತೀನಿ ಸ್ನೇಹಿತರೆ. ಇಷ್ಟು ಬಾರಿ ಒಂದು ಅಕ್ಕಿಗಳನ್ನ ಟೂರ್ನಮೆಂಟ್ಗೆ ಕತ್ಲು ಮಾಡಿ ಕಳ್ಸಿದಾರೆ ಅಂದ್ರೆ ಟೂರ್ನಮೆಂಟ್ಗೆ ಆ ಥರ ಆದರೆ ಕೆಲವು ಡಿಸಪಾಯಿಂಟ್ಮೆಂಟ್ಗಳಾಗ್ಬಿಡ್ತಾರೆ. ಯಾಕಂದ್ರೆ ನಾನೇ 3 ಸತಿ ನೋಡಿದ್ದೀನಿ. 13 ಚಿಲ್ಲರೆಗೆ ಒಂದ್ಸತಿ ಕತ್ಲಾಗಿ ಹೋಗಿದೆ, ಮತ್ತೆ 13:37 ನಿಮಿಷಕ್ಕೆ ಒಂದ್ಸತಿ ಹೋಗಿದೆ, 13:45 ನಿಮಿಷಕ್ಕೆ ಒಂದ್ಸತಿ ಹೋಗಿದೆ. ಈ ತರ ಲಾಂಗ್ ಟೈಮ್ ಆಗಿ ಅಕ್ಕಿ ಕುತ್ಕೊಳ್ದೆ ಹೋಗ್ಬಿಟ್ಟಿದೆ. ಸೊ ಅದರಿಂದನೇ ಏನೋ ಇವ್ರ ಸ್ನೇಹಿತರೆಲ್ಲ ಇವ್ರನ್ನ ಕತ್ಲೆ ಕುಮಾರ್ ಅಂತಾರೆ, ಕಾಳೆಗೌಡ್ರು ಅಂತಾರೆ. ನಾರ್ಮಲ್ ಆಗಿ ಅಣ್ಣ ನಿಮ್ ಒರಿಜಿನಲ್ ಹೆಸರು ಕಾಳೆಗೌಡ್ರು? ಇಲ್ಲ ಶಿವಕುಮಾರ್ ಅಂತ ಹೆಸರು, ಕರೆಯೋದು ಕುಮಾರ್ ಅಂತ. ಇಲ್ಲೊಬ್ಬ ನಮ್ಮ ಫ್ರೆಂಡ್ ಒಬ್ಬ ಇದಾರೆ, ಅವರು ಕಾಳ ಅನ್ನಕ್ ಹೋಗಿ ಕಾಳೆಗೌಡ್ರು ಅಂತ ಎಲ್ಲ ಕಡೆ ಹಿಂಗಾಗಿದೆ. ಓ ಇವ್ರ ಹೆಸರು ಒರಿಜಿನಲ್ ಆಗಿ ನೋಡಿ ನನಗೂ ಗೊತ್ತಿರ್ಲಿಲ್ಲ, ಇವಾಗ್ಲೇ ಗೊತ್ತಾಗ್ತಾ ಇರೋದು ಶಿವಕುಮಾರ್ ಅಂತ. ಬಟ್ ಎಲ್ಲಾರು ಯೂಶಲಿ ಕುಮಾರ್ ಅಂತ ಅಂತಾರೆ. ಓಕೆ ಅಣ್ಣ, ಈ ತರ ಈಗ ನಾವ್ ಏನಂದ್ರೆ ಒಂದ್ ಅಕ್ಕಿ ಕತ್ಲಾಗಿ ಹೋಗುತ್ತಲ್ವಾ, ಸೊ ಅದನ್ನ ಮತ್ತೆ ರೆಡಿ ಮಾಡೋದ್ ಹೆಂಗ್ ಮಾಡ್ತೀರ? ಇದೊಂದು ಹಿಂಗಂದ್ರೆ ಈಗ ಒಂದ್ ಅಕ್ಕಿ ಕತ್ಲಾಗಿ ಹೋಯ್ತು ಅಂದ್ರೆ ಅದಷ್ಟೇ ಮುಗೀತು ಅನ್ನೋ ಒಂದ್ ಲೆಕ್ಕಾಚಾರಕ್ಕೆಲ್ಲ ಬಂದ್ಬಿಡ್ತಾರೆ. ಮತ್ತೆ ಅದನ್ನ ರೆಡಿ ಮಾಡೋದೋ ಇಲ್ಲ ಬಿಡೋದೋ ಹೆಂಗಿ ಅದು ಆ ಮೈಂಡ್ ಸೆಟ್ ಹೆಂಗಿರುತ್ತೆ? ಅಕ್ಕಿ ಈಗ ಕತ್ಲಾಗಿ ಹೋಗುತ್ತೆ ಅನ್ನೋದು ರೆಡಿ ಮಾಡ್ಬೇಕಾದ್ರೆ ನಾವು ಅಕ್ಕಿ ಅದನ್ನ ಫಸ್ಟ್ 1 ಸತಿ 2 ಸತಿ ನೋಡ್ಬೇಕು. ಅದನ್ನ ನೋಡಾದ್ಮೇಲೆ ಅಕ್ಕಿನ ಅದ್ರ ಬಗ್ಗೆ ರೀಡ್ ಮಾಡಿದ್ರೆ ನಮ್ಗೆ ಗೊತ್ತಾಗೋದು. ಫುಡ್ ಹೋಗ್ತಾ ಇದೆಯಾ, ಇಲ್ಲ ಫುಡ್ ಕಮ್ಮಿ ಕೊಡ್ಬೇಕಾ, ಅಕ್ಕಿ ಮಸಾಲ ಕ್ವಾಲಿಟಿ ಜಾಸ್ತಿ ಇದೆಯಾ, ಬಾಲ ಕಟ್ಬಿಡ್ಬೇಕಾ, ಇಲ್ಲ ರೆಕ್ಕೆ ಕಟ್ಬೇಕಾ, ಅಕ್ಕಿ ನೋಡಿದ್ರೆ ಏನು ಮಾಡಕ್ಕಾಗಲ್ಲ. ಅಕ್ಕಿ ನೋಡ್ಬಿಟ್ಟೆ ನಾವು ರೆಡಿ ಮಾಡಕ್ಕಾಗಲ್ಲ. ಸುಮ್ಮನೆ ಬಾಯಿ ಮಾತಾಡಿ ಎಲ್ಲಾರು ಹೇಳ್ಬೋದು ನಾನೇ ಮಾಡ್ತೀನಿ ಅಂತ ಬಾಯಿ ಮಾತಾಡಿ. ಈ ಪ್ರಶ್ನೆ ಹೆಂಗಂದ್ರೆ ಒಂದು ಟೂರ್ನಮೆಂಟ್ಗೆ 12 ಅವರ್ ಅಕ್ಕಿ ಆಡುತ್ತೆ ಅನ್ಕೊಳ್ಳಿ, ಇವತ್ತು ಮಾರನೇ ಇನ್ನೊಂದು ವಾರಕ್ಕೆ ಆ ಅಕ್ಕಿನ ಬಿಡಕ್ಕೆ ಆಗಲ್ಲ ಕೆಲವರು. ಹೌದು ಕುಂತಿರೋ ಅಕ್ಕಿನೇ ಕೆಲವ್ರು ಬಿಡಕ್ಕಾಗಲ್ಲ. ಬಟ್ ಕತ್ಲಾಗ್ ಹೋಗಿರೋ ಅಕ್ಕಿನ 3 ಡೇಸ್ಗೆ ಇವತ್ತು ಭಾನುವಾರ ಕತ್ಲಾಗ್ ಹೋಗಿದೆ ಅಂದ್ರೆ ಬುಧವಾರ ಆಸ್ ಯೂಶುವಲ್ 11 ಅವರ್ ಚಿಲ್ಲರೆ ಬಿಟ್ಟಿರ್ತೀರ. ಅದಕ್ಕೆ ಕೇಳ್ತಾ ಇದ್ದೀನಿ. ಆಕ್ಚುಲಿ ಇನ್ನೊಂದೇನಂದ್ರೆ ಈಗ ನಮ್ಮ ಹೆಣ್ಣು ಈಗ ಹೆಣ್ಣು ಆಡ್ತಾ ಇದೆಯೋ, ಈಗ 8 ವರ್ಷ ಆಗೋಯ್ತದೆ. ಈ ವರ್ಷ ಆಡಿರೋ 9 ವರ್ಷ. ಆ ಹೆಣ್ಣು ಬಂದು ನನಗೆ ಗೊತ್ತಿರಂಗೆ ಇಡೀ ಬೆಂಗಳೂರಲ್ಲಿ ಯಾರು ಅಷ್ಟು ಲಾಂಗ್ ಟೈಮ್ ಅದು 5:45 ಬಿಟ್ಟವರು ಯಾರು ಇಲ್ಲ. ಈ ಹೆಣ್ಣು 6ನೇ ತಿಂಗಳಿಂದ 8ನೇ ತಿಂಗಳು ಎಂಡಿಂಗ್ ಸ್ಟಾರ್ಟಿಂಗ್ ವರ್ಗುನು 5:45 ಎಲ್ಲಾ ಸೀಲ್ಗೂ 5:45. ಅದ್ರಲ್ಲೂ ಎಷ್ಟು ರೌಂಡ್ ಕತ್ಲಾಗಿದೆ ನನಗೆ ಗೊತ್ತಿಲ್ಲ. ಯಾಕಂದ್ರೆ ಬೆಳಗ್ಗೆ ಸಾಯಂಕಾಲ ತನಕ ಅದನ್ನ ನೋಡ್ಕೊಂಡು ಕಾಯ್ಕೊಂಡು ಗೊತ್ತಿರೋ ನಾವು ಹಿಂದೆ ಮಾತಾಡೋದು 1000 ಮಾತಾಡ್ತಾರೆ, ಅಲ್ಲಿ ಏನಾಗಿದೆ ಅಂತ ಯಾರಿಗೂ ಗೊತ್ತಿರಲ್ಲ. ಇಲ್ಲಿ ಬಂದು ನೋಡ್ರೆ ಗೊತ್ತಾಗುತ್ತೆ. ಆ ಮಸಾಲ ಕ್ವಾಲಿಟಿ ಮೇನ್ ಬೇಕು. ಬ್ಲಡ್ ಲೈನ್ ಮಸಾಲ ಕ್ವಾಲಿಟಿ ಚೆನ್ನಾಗಿದ್ರೆ ಅಕ್ಕಿ ಬಿಡ್ಬೋದು. ಓಕೆ ಅಣ್ಣ, ಟಿಪ್ಸ್ ಏನಾರು ಹೇಳ್ತೀರಾ? ಈಗ ಕತ್ಲಾಗ್ ಹೋಗಿರೋ ಅಕ್ಕಿಗಳನ್ನ ಯಾವ ತರ ರೆಡಿ ಮಾಡ್ಕೊಬಹುದು? ಮೈನ್ ಅದೇ ಹೇಳದಲ್ಲ, ಕತ್ಲಾಗ ಹೋಗಿರೋ ಅಕ್ಕಿ ಬಂದು ರೆಡಿ ಮಾಡ್ಬೇಕಾದ್ರೆ ಫಸ್ಟ್ ಮಸಾಲ ಕೊಟ್ಟಿರ್ಬೇಕು. ಅಕ್ಕಿ ಎಲ್ಲಾ ಅಕ್ಕಿಗೂ ಅದು ಬರಲ್ಲ, ರಿಕವರಿ ಬರಲ್ಲ. ರಿಕವರಿ ಬರ್ಬೇಕಾದ್ರೆ ಆ ಅಕ್ಕಿನಲ್ಲಿ ನಾರಿನಂಶ ಗಟ್ಟಿ ಅಂಶ ಇದ್ರೆ ಮಾತ್ರ ಬೇಗ ರಿಕವರಿ ಆಗುತ್ತೆ. ಮೈ ಸೆಪ್ಪೆ ಇರೋ ಅಕ್ಕಿ ರಿಕವರಿ ಆಗಲ್ಲ. ಅದಕ್ಕೆ ಏನಿದ್ರು 3 4 ದಿವಸ ರೆಸ್ಟ್ ಬೇಕು. ರೆಸ್ಟ್ ತಗೊಂಡ್ರೆ ನೀವು ಮಾಡಕ್ಕಾಗೋದು. ನೀವು ತಿರ್ಗಾ ಮನೆ ಬಿಟ್ರೆ ಅದು ಟೈಮ್ ಆಟೋಮೆಟಿಕ್ ಕಮ್ಮಿ ಮಾಡುತ್ತೆ. ಇಲ್ಲ ಅಂದ್ರೆ ಮಸಾಲ ಕ್ವಾಲಿಟಿ ಚೆನ್ನಾಗಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಓಕೆ ಅಣ್ಣ, ಈಗ ನಾನು ಮುಂದೆ ಒಂದ್ ಜೊತೆ ಬಿಟ್ಟಿದ್ರ, ಈ ಜೊತೆ ಬಗ್ಗೆ ಒಂದ್ ಸ್ವಲ್ಪ ಡೀಟೇಲ್ಸ್ ಹೇಳಿ. ಈ ಜೊತೆ ಬಂದು ಇದು ನಮ್ಮ ಮನೇಲಿ ಕರಿಯ ಅಂತ 5 ವರ್ಷ ಆಡ್ತು ಅಂತ ಆನೆಕಲ್ ಅಂತ ಹೇಳಿದ ಪುರುಷನ ಕೊಟ್ರು ಅಂತ ಹೇಳಿದ್ನಲ್ಲ, ಅದ್ರಲ್ಲಿ ಬಂದಿದ್ ಮಗ ಇದು. ಅದು ಸೊತ್ತಾಯ್ತು, ಲೇಟ್ ಆಯ್ತು, ಇದು ಸೊತ್ತಾಯ್ತು. ಅದ್ರ ಮಗ ಇದು ಬಂದು ನಮ್ದು ಹೆಣ್ಣು ಆಡ್ತಾ ಇದೆಯಲ್ಲ ಅದ್ರ ಮಗಳಿದು. ಇವಾಗ ಆಡ್ತಾ ಇರೋದ್ರ ಮಗಳು. ಈ ವರ್ಷ ಏನ್ ನಾನು ಬುಡಕ್ಕಾಗ ರೆಕ್ಕೆ ಏಟಾಯ್ತು. ರೆಕ್ಕೆ ಏಟಾಗ 3 ಸಿದ ಅದು ಅಕ್ಕಿ ಬುಡಕ್ಕೆ ಚಿತ್ರ ಮೇಲೆ ಹಾಕಕ್ ಮುಂಚೆ 3 ದಿವಸ ಮುಂಚೆ ರೆಕ್ಕೆ ಹೊಡೆದೆ. ಎಣ್ಣೆ ಆಡ್ತಾ ಇದೆಯಲ್ಲ ಸಾಕಿದ್ ಒಂದಿರ್ಲಿಂದ ರೆಕ್ಕೆ ಹೊಡೆದೆ. ಅದಾದ್ಮೇಲೆ ರೆಕ್ಕೆ ಅದು ಏಟಾಯ್ತು. ಇದು ಅದೇ ತರ ಟೈಮ್ ಒಳ್ಳೆ ಟೈಮ್ ಮಾಡ್ತಾ ಇತ್ತು. ನಾನು ರೆಕ್ಕೆ ಹೊಡೆದಾಕ್ಬಿಟ್ಟಲ್ಲ ಅಂದ್ಬಿಟ್ಟು ನಾನು ಸರಿ ಬೇಡ ಬಿಡೋದು ಬೇಡ ಅಂದ್ಬಿಟ್ಟು ಅದಕ್ಕೆ ಚಿಕ್ಕ ಜೊತೆ ಮಾಡಿದ್ವಿ. ಇಲ್ಲಿ ಬಿಲ್ಡ್ ಹೆಂಗ್ ಮಾಡಿದ್ರಿ? ಇಲ್ಲಿ ಬಂದು ನನಗೆ ಫ್ರೆಂಡ್ಸ್ ಸರ್ಕಲ್ ತುಂಬಾ ಚೆನ್ನಾಗಿದೆ. ನಾನು ಇವಾಗ ಸೆಂಟ್ರಲ್ ಪ್ಲೇಸ್ ಅಲ್ಲಿ ಇದ್ದೀನಿ. ನನ್ನ ಸರೌಂಡಿಂಗ್ ಫುಲ್ ನನ್ನ ಫ್ರೆಂಡ್ ಸರ್ಕಲ್ ಎಲ್ಲ ತುಂಬಾ ಚೆನ್ನಾಗಿದೆ. ಈ ಹೆಣ್ಣು ಆಡ್ಬೇಕಾದ್ರೆ ನನ್ಗೆ ಕಾರಣನೇ ಮೇನ್ ಅವರು. ಈಗ ನನಗೆ ಈ ಕಡೆ ಹೋಗ್ತು ಹಿಂದಕ್ಕೆ ಹೋಯ್ತು ಅಂದ್ರೆ ನಾನು ಅವರು ಫೋನ್ ಮಾಡಂಗಿಲ್ಲ, ಅವರೆಲ್ಲ ಅವ್ರು ಕಾಯ್ಕೊಂಡು ಕೂತಿರೋರು ಮೇಲೆ ಅವ್ರು ಕಾಯ್ಕೊಂಡು ಕೂತಿರೋ. ನಂದು ಯಾವ್ದೇ ರೀತಿ ಅಕ್ಕಿ ಆಡ್ಬೇಕಾದ್ರೆ ನನಗೆ ಪ್ರಾಬ್ಲಮ್ ಇಲ್ಲ. ಎಲ್ಲಾ ಕಡೆ ಇದೇ ತರ ಫ್ರೆಂಡ್ ಸರ್ಕಲ್ ಸಿಕ್ಬಿಟ್ರೆ ಎಲ್ಲರೂ ತುಂಬಾ ಒಳ್ಳೆ. ಇಲ್ಲಿ ನಿಮ್ಮ ನಾನು ಟೂರ್ನಮೆಂಟ್ ಫಂಕ್ಷನ್ ಅಲ್ಲಿ ಹೇಳಿದೆ, ಬಂದವಡಿಯವ್ರು ತುಂಬಾ ಚೆನ್ನಾಗಿದ್ದಾರೆ. ಪಕ್ಕದಲ್ಲೇ ಅವಿಯಣ್ಣವ್ರು ಇದ್ದಾರೆ. ಅವ್ರು ಅಂದ್ರೆ ಯಾವ ರೀತಿ ಬಂದವಡಿಗಳನ್ನ ನೀವು ಮ್ಯಾನೇಜ್ ಮಾಡ್ತೀರಾ ಅಂದ್ರೆ, ಸೊ ಎಲ್ಲರೂ ಒಂದು ಮಾಡಲ್ ಆಗಿ ತಗೊಬೇಕು. ಅಕ್ಕಿ ಆಡ್ತಾ ಐತೆ ಇವಾಗ ನಮ್ದು ಆಡ್ತಾ ಐತೆ ಅಂದ್ರೆ ಅವ್ರು ನಮ್ಗೆ ಸಾಥ್ ಕೊಡ್ತಾರೆ. ಅವ್ರು ಆಡಿದಾಗ ನಾವು ಸಾಥ್ ಕೊಡ್ಬೇಕು. ಅವಾಗ ಏನಾಗುತ್ತೆ, ಎರಡು ಕರೆಕ್ಟ್ ಆಗಿರುತ್ತೆ. ಇಲ್ಲಿ ಏನಾಗುತ್ತೆ, ನಾನ ಅಂತ ಹೋದ್ರೆ ಯಾವ್ದೇ ಕಾರಣಕ್ಕೆ ಯಾರು ಅಕ್ಕಿ ಬಿಡಕ್ಕಲ್ಲ. ಮೇನ್ ಈಶ್ವರದಾಗ ಏನಾಗುತ್ತೆ ಅಂದ್ರೆ ನನಗೆ ಫ್ರೆಂಡ್ಸ್ ಸರ್ಕಲ್ ಚೆನ್ನಾಗಿದೆ. ನಾನು ಬೆಳಗ್ಗೆ ಬಿಟ್ರೆ 5:30 6 ಗಂಟೆ ಆಗ್ತಿದ್ದಾಗ ಅವ್ರ ಪಡಗೋರು ಆಟೋಮೆಟಿಕ್ ಆಗಿ ಏನಾಗ್ತಾರೆ, ಬಂದು ಅವ್ರು ಎಲ್ಲಿ ನಿಂತ್ಕೋಬೇಕು ನಿಂತ್ಕೊಂಡ್ಬಿಡೋರು. ಈ ನಮ್ಮ ಬಾಬು ಆಗಿರ್ಬೋದು, ನಮ್ಮ ನಿತಿನ್ ಆಗಿರ್ಬೋದು, ನಮ್ಮ ಚಂದನ್ ಆಗಿರ್ಬೋದು, ಪುರುಷಣ ಅಂತ ಮಾಮೂಲಿ ಬಂದ್ಬಿಟ್ಟಿರೋರು ಇಲ್ಲಿರೋರು. ಹುಡುಗರು ಆಟೋಮೆಟಿಕ್ ಹೋಗೋರು. ಈ ನಮ್ಮ ಹೊಸದಾಗಿ ಸರಿ ಬುಡ ಅಂತ ಅಂದ್ಬಿಟ್ಟು ಇವನು ಅಷ್ಟೇ. ಈಗ ಇವನು ಆರಾಮಾಗಿ ಅಕ್ಕಿ ನೋಡ್ಕೊಂಡು ಚೆನ್ನಾಗಿದ್ದಾರೆ. ಬಟ್ ಏನೇ ಆದ್ರೂ ನಮಗೆ ಫ್ರೆಂಡ್ಸ್ ಸರ್ಕಲ್ ದೌಡಿಗಳು ಚೆನ್ನಾಗಿರ್ಬೇಕು. ಚೆನ್ನಾಗಿದ್ರೆ ಎಲ್ಲ ಕಡೆ ಕರೆಕ್ಟ್ ಆಗಿರುತ್ತೆ. ಸ್ನೇಹಿತರೆ ನೋಡ್ತಾ ಇರ್ಬೋದು ನನ್ನ ಕೈಯಲ್ಲಿ ಏನು ಕಮಲಾನಗರದಲ್ಲಿ ಕುಮಾರ್ ಅವ್ರ ಮನೇಲಿ ಒಂದು ಹೆಣ್ಣಕ್ಕಿ ತುಂಬಾ ಚೆನ್ನಾಗಿ ಆಡ್ತಾ ಇದೆ ಅಂತ ಹೇಳ್ತಾರಲ್ಲ. ಸೊ ಏನಕ್ಕೆ ಇದನ್ನ ಹೇಳ್ತೀನಿ ಅಂದ್ರೆ, ನಾನು ಹೋಗಿದ್ ಕಡೆ ಯಾರಾದ್ರೂ ವಿಡಿಯೋ ಮಾಡಿದ್ರೆ ಜಾತಿ ಲೈನೇಜ್ ಅಲ್ಲಿ ಇದ್ರೆ ಆಡುತ್ತೆ ಅಂತ ಹೇಳ್ತಾರಲ್ಲ.
ಸೊ ಎಕ್ಸಾಂಪಲ್ ಆಗಿ ಈ ಹೆಣ್ಣಕ್ಕಿಗಳನ್ನ ಕೆಲವರು ದೊಡ್ಡ ದೊಡ್ಡ ಶೋಕ್ದಾರ್ಗಳು ಈ ಇದನ್ನ ಮೆನ್ಷನ್ ಮಾಡಿದ್ದಾರೆ, ಹೌದು ಜಾತಿಲಿದ್ರೆ ಆಡುತ್ತೆ ನೋಡಪ್ಪ, ಒಳ್ಳೆ ಅಕ್ಕಿ ಅಂದ್ರೆ ಅವ್ರ ಮನೇಲಿ ಇದೆಯಲ್ಲ ಅದು ಒಳ್ಳೆ ಅಕ್ಕಿ, ಚೆನ್ನಾಗಿ ಆಡ್ತಾ ಇದೆ, ಅದ್ರದ್ದು ಏನು ಒಂದು ನೆಗೆಟಿವ್ ಪಾಯಿಂಟ್ ಇಲ್ಲದೆ ಒಂದು ಒಳ್ಳೆ ಗ್ರೇಡ್ ಅಲ್ಲಿ ಒಂದು ಒಳ್ಳೆ ಅಕ್ಕಿ ಅಂತ ಎಲ್ಲ ಮೆನ್ಷನ್ ಮಾಡಿ ಹೇಳ್ತಾರೆ. ಅದೇ ಅಕ್ಕಿನೇ ಇದು. ಸೊ ಇದು ಟೋಟಲ್ ಆಗಿ 2023 ಟೋಟಲ್ ಟೂರ್ನಿಮೆಂಟ್ಸ್ಗೆ 180 ಅವರ್ಸ್ ಅಂದ್ರೆ ಟೋಟಲ್ ಏನು 10 ಅವರ್ ಹಿಂಗೆ ಟೋಟಲ್ ಟೂರ್ನಿಮೆಂಟ್ ಏನಿರುತ್ತೆ ಟೋಟಲ್ ಆಗಿ ಅದನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡಿದ್ರೆ 180 ಅವರ್ಸ್ ಅಕ್ಕಿ ಫ್ಲೈ ಮಾಡಿದೆ ಎಲ್ಲ ಟೂರ್ನಿಮೆಂಟ್ಗಳಿಗೂ. ಸೊ ಅದೇ ರೀತಿ 2024 ಸಹ ಒಳ್ಳೊಳ್ಳೆ ಪ್ಲೇಸ್ಗಳಾಗಿದೆ. ಸೊ 2023 ಬೆಂಗಳೂರಲ್ಲಿ ಟಾಪ್ ಮೋಸ್ಟ್ ಹೆಣ್ಣಕ್ಕಿ ಆಡಿರೋದ್ರಲ್ಲಿ ನಂಬರ್ 1 ಅಕ್ಕಿ ಇದು. ಸೊ ಅಣ್ಣ ಇದು ಅಕ್ಕಿ ನಿಮ್ಗೆ ಹೆಂಗ್ ಬಂತಣ್ಣ? ಇದು ಅಂದ್ರೆ ಅಪ್ಪ ಅಮ್ಮ ಎಲ್ಲಿದ್ದು ಯಾವ ತರ ಬಂತು, ನೀವ್ ಯಾವ ತರ ಜೊತೆ ಇದು ಆಕ್ಚುಲಿ ನನಗೆ ಗಿಫ್ಟ್ ಕೊಟ್ಟಿದ್ದು ಒಬ್ರು ಬೇರೆಯವರು, ನನಗೆ ಕರ್ಕೊಂಡೋಗಿ ಕೊಡ್ಸಿದ್ ಬಂದು ನಮ್ಮ ಕಾಟವರು. ಇದ್ರ ಹಿಂದ್ಗಡೆ ಮೂಲ ಬಂದು ನಮ್ಮ ಪುರುಷಣ್ಣಂದು, ಪುರುಷಣ್ಣ ಇದಾರಲ್ಲ ಅವ್ರದ್ದು. ಈಗ ಅವ್ರು ಇಲ್ಲೇ ಬಂದಿದ್ದಾರೆ, ಅವ್ರದ್ದು ಇದು ಅಕ್ಕಿ. ಅವ್ರ ಕಡೆಯಿಂದ ಇದು ದೊಡ್ಡ ಅಕ್ಕಿ ಮೂಲ ಎಲ್ಲಿಂದ ಇಲ್ಲಿ ಹೋಯ್ತು, ನನಗೆ ಅಲ್ಲಿಂದ ನನಗೆ ಪಟ ಗಿಫ್ಟ್ ಆಗಿ ಬಂದಿದ್ದು. ಗಿಫ್ಟ್ ಆಗಿ ಬಂದಿದ್ದು. ಹೌದು ಹೌದು. ನಾನು ನಮ್ಮ ಮರೆಪುಳ್ಳ ಕಾಟವ್ರು ಇಬ್ರು ಹೋಗಿ ನನಗೆ ಹೋದಾಗ ಅವ್ರು ನನಗೆ ಸುಮ್ಮನೆ ಗಿಫ್ಟ್ ಹಾಕೊಡಿ ಇಷ್ಟಪ್ಪ ಪಟ್ಟಣ ಮರಿ ಇನ್ನ ಕೂಳೆ ನೋಡಿದಿಲ್ಲ, ಅವಾಗ ಇದು ಗಿಫ್ಟ್ ಹಾಕಿ ಕೊಟ್ಟಿದ್ದವ್ರು. ಇವಾಗ ಇದ್ರ ಅಮ್ಮನೂ ಇಲ್ಲೇ ಇದೆ. ಇದ್ರ ಅಮ್ಮನೂ ಹೌದೌದು ಇಲ್ಲೇ ಇದೆ. ತೋರಿಸ್ಬೋದಣ್ಣ? ಇದು ಅದ್ರ ಅಮ್ಮ. ಸೊ ಸ್ನೇಹಿತರೆ ನೋಡ್ತಾ ಇರ್ಬೋದು ಅಮ್ಮ ಇದು. ಸೊ ಅಣ್ಣ ಈ ಅಮ್ಮನು ನೀವು ಏನು ಅವರು ಕೊಟ್ಟ ಮೇಲೆ ತಗೊಬಂದಿದ್ದ ಇಲ್ಲ ಅವರೇ ಆಡ್ತಾ ಇದೆ ನೀವು ಇಕ್ಕೊಳ್ಳಿ ಅಂತ? ಇಲ್ಲ ಇಲ್ಲ, ನಾವ್ ಹೋಗಿ ಕೇಳ್ದೋ ಒಂದ್ ಸೆಟ್ ಮರಿ ಮಾಡಿಸ್ಕೊಡ್ತೀವಿ ಅಂತಂದ್ರು. ತಿರ್ಗಿ ಆಮೇಲೆ ಅವರೇ ತಂದು ನನಗೆ ಕೊಟ್ರು. ಇದ್ರ ಬಗ್ಗೆ ತಿಳ್ಕೊಬೇಕು ಅಂದ್ರೆ ಇದ್ರ ಮೂಲ ಈ ಆನೇಕಲ್ ಜಾತಿ ಹೆಂಗ್ ಬಂತು ಏನ್ ಮಾಡ್ಬೇಕು ಅಂತ ನೀವು ತಿಳ್ಕೊಬೇಕು ಅಂದ್ರೆ ನಮ್ಮ ಪುರುಷಣ್ಣ ಬಂದ್ರೆ ಅವ್ರನ್ನೇ ಕರೆದ್ಬಿಟ್ಟು ಏನೇನು ಕುಮಾರ್ ಅವ್ರ ಮನೇಲಿ ಹೆಣ್ಣಕ್ಕಿ ಆಡ್ತಿತ್ತು ಎಲ್ಲಾರ್ಗು ಗೊತ್ತಿರಂಗೆ ಅದ್ರದ್ದು ಮೂಲ ಇವಾಗ ಹೇಳಿದ್ರು ಅಣ್ಣ ಹೆಂಗ್ ಬಂತು ಏನು ಅಂತ. ಅದಕ್ಕೆ ಇನ್ನೊಬ್ರು ಸಾಕ್ಷಿಯಾಗಿ ನಮ್ಮ ಪುರುಷಣ್ಣ ಶಿಷ್ಯನ್ಗಿಂತ ಗುರುಗಳು ಏನ್ ಕಮ್ಮಿ ಇಲ್ಲ. ಈ ಸತಿ ಬೆಂಗಳೂರಲ್ಲಿ ದೊಡ್ಡದಾಗೆ ಸೌಂಡ್ಗಳು ಮಾಡಿದ್ರು. 13 ಅವರ್ 4 ನಿಮಿಷ ಒಂದು ಒಳ್ಳೆ ಗುಲ್ದಾರ್ ಹೆಣ್ಣ ಗುಲ್ದಾರ್ ಗಂಡಕ್ಕಿನ ಒಳ್ಳೆ ಟೈಮಿಂಗ್ಸ್ ಅಲ್ಲಿ ಬಿಟ್ಟು ಈಗ ಅವ್ರು ಏನು ಯಾರಿಗೇನು ಕಮ್ಮಿ ಇಲ್ಲ, ಈ ವಯಸ್ಸಲ್ಲೂ ಒಳ್ಳೆ ಅಕ್ಕಿ ಬಿಟ್ಟಿದ್ದಾರೆ. ಅಣ್ಣ ಫಸ್ಟ್ ಕಂಗ್ರ್ಯಾಚುಲೇಷನ್ಸ್. ನಿಮ್ ವಿಡಿಯೋನ ಮಾಡಬೇಕು, ಬಟ್ ಇನ್ನೂ ಟೈಮ್ ಆಗ್ತಿಲ್ಲ, ಖಂಡಿತವಾಗ್ಲೂ ಮಾಡ್ತೀನಿ. ಹಾಗೆ ಇವತ್ತು ನಮ್ಮ ಕುಮಾರ್ ಅವ್ರದ್ದು ಎಪಿಸೋಡ್ಗೆ ಬಂದಿದ್ದೀರಾ. ಅಣ್ಣ ಈ ಅಕ್ಕಿ ನೀವು ಹೇಳಿದ್ರು ಗಿಫ್ಟ್ ಆಗಿ ಬಂತು ಅಂತ, ಇದ್ರದ್ದು ಮೂಲ ಹೆಂಗಣ್ಣ ಇದೆ ಇದು ನೀವೇ ಹೇಳ್ಬಿಟ್ರೆ. ನಾವು ಮುಂಚೆ ಅಕ್ಕಿ ಅಲ್ಲಿ ಹಳೆ ಮನೆ ಹತ್ರ ಬಿಡ್ತಾ ಇದ್ದೋ. ಅದೇನಾಯ್ತು, ನಾವು ಕತ್ಲೆಗೆ ಅದು 12 ಗಂಟೆ ಆಡ್ಬಿಟ್ಟು ಟೂರ್ನಿಮೆಂಟ್ಗೆನೆ ಹೋಗಿ ಬಿದ್ದಾಯ್ತು. ಅದನ್ನ ಕಂಬಿ ಸರೋಣ ಮನೇಲಿ ಇತ್ತು, ಈ ತಾರಾ7 ಟೂರ್ನಿಮೆಂಟ್ ನಡೆಸ್ತಾರಲ್ಲ ಅವ್ರ ಮನೇಲಿ ಇತ್ತು. ಅವರು ನಮ್ಗೆ ಹೇಳೋಕ್ಕೂ ಆಗಲ್ಲ, ಅಷ್ಟು ಫ್ರೆಂಡು. ಆಮೇಲೆ ಹಂಗೆ ಎಲ್ಲಾರು ಬಂದು ನನಗೆ ಹೇಳಿದ್ರು ಈ ತರ ಐತೆ ಅಂತ. ಹೋಗಿ ಕೇಳಿದೆ, ಅಣ್ಣ ನಾನೆಲ್ಲ ಹಿಡ್ದಿದ್ದು ಇಂಥವ್ರು ಅಂತ ಹೇಳಿದ್ರು. ಅದೇನಾಯ್ತು, ಇದು ಹೋಗಿ ಅಲ್ಲೆಲ್ಲೋ ಹೋಗಿ ಮರಿ ಮಾಡಿಸಿ ಅವ್ರು ಮಾಡಿಸಿ ಇದು ಹಿಂಗೆ ತಿರ್ಗಾ ಇವ್ ಮನೆಗೆ ಬಂದು ಸೇರ್ಕೊಂಡೈತೆ ಮೂಲ. ಇಷ್ಟು ನಡೆದಿರೋ ಕತೆ. ಒಬ್ಬೊಬ್ರು ಹೇಳ್ತಾರೆ ಅದು ನಿಮ್ದೇ ಅಲ್ಲ ಬೇರೆಯವ್ರದ್ದು ಅಂತ. ಅದು ಹೋಗಿ ಇಸ್ಕೊಂಡ್ ಬಂದಿರೋರು ಕೊಟ್ಟಿರೋರು ಅವರು ಶ್ರೀರಾಮ್ಪುರದಲ್ಲೇ ಇನ್ನ ಜಿಮ್ ಮಾಡ್ತಾ ಇದ್ದಾರೆ. ಜಿಮ್ ಆ ಟ್ರೈನಿಂಗ್ ಕೊಡ್ತಾರ ಅವರು. ಅವನ್ನೇ ನಾನು ಕೇಳಿದೆ, ಅಣ್ಣ 1000 ಜನ 1000 ಮಾತಾಡ್ಲಿ, ಅದು ನಿಮ್ಮಕ್ಕಿ ಬೀಡೆ ನಿಮ್ ಹೆಣ್ಣದೆ ಅಂತ ಸತ್ಯವಾಗೋ. ಅವನು ಒಳ್ಳೆ ಹುಡುಗನೇ, ಇವತ್ತು ಅವನು ಜೀವಂತ ಇದ್ದಾನೆ. ಬೇಕು ಅಂದ್ರೆ ಕರ್ಕೊಂಡ್ ನಮ್ಗೆ ಬೇಕಾಗಿಲ್ಲ, ನಮ್ಮಲ್ಲಿ ಐತೆ. ಎಲ್ಲೇ ಯಾವ್ದೇ ಅಡಿಗೆ ಹೋದ್ರೆ ಒಂದ್ ಅಕ್ಕಿ ಆಡ್ತಾ ಐತೆ ಅಂದ್ರೆ ನಮ್ಮಲ್ಲಪ್ಪ ಅಂತ ಎಲ್ಲಾ ಕಡೆ ಮಾರಿ ಸಹಜ. ಮಾರ್ಬೇಕು ಅಂತಿದ್ರೆ ಯಾವ ತರ ಬೇಕಾ ಮಾರಕ್ ಅದನ್ನ ಟ್ರೈನ್ ಮಾಡೇ ಮಾಡ್ತಾರೆ. ಇದೇ ಅಂತಲ್ಲ, ಎಲ್ಲಾ ದೊಡ್ಡದು ನೋಡಿದೀನಿ ನಾನು. ಈಗ ನನಗೂ ಒಂದ್ ನ್ಯೂಸ್ ಬಂದಿತ್ತು, ಆಡಿದ್ದು ಮಗಳು ಕತ್ಲಾಗ್ ಹೊಟ್ಟೋಯ್ತು, ಅದು ಬೇಕಾ ಈ ತರ ಎಲ್ಲ ಮಾಡ್ತಾರೆ. ನಾನೇ ಹೋಗಿ ಅಲ್ಲಿ ಅಂಗಡಿಲಿ ನೋಡ್ತಾ ಇದ್ರು. ನನ್ನ ಕೇಳಿದೆ, ಹಂಗೂ ಬೆಲೆನೇ ಕೇಳಿದೆ. ಅವ್ರ 15 ಸಾವಿರ ಎಷ್ಟು ಹೇಳಿದ್ರು. ಯಾಕಪ್ಪ ಇಷ್ಟೊಂದು ಅಣ್ಣ ನಿಮ್ದೇ ಹೆಣ್ಣು, ಇದು ಮಗಳು ನಿಮ್ದೇ ಗೊತ್ತೋಣ ಅಂತ. ಸರಿ ಮಡಕ ನೀನೇ ಶಾಕ್ ಮಾಡಂತ ಬಿಟ್ಟು ಬಂದೆ. ಅದ್ರ ಹೋಗಿದ್ದೇನು ಅದಕ್ಕೆ ಏನ್ ಸಿಂಟಮ್ಸ್ ನನಗೆ ಗೊತ್ತು. ಹೋಗಿ ನೋಡೋ ಅಂತ ಹೋದೆ. ನಮ್ದಲ್ಲ ಅಂದ್ಮೇಲೆ ನಾನು ಯಾಕೆ ಕೇಳಿ, ಸುಮ್ಮನೆ ನೋಡೋ ಅಂತಂದ್ರೆ ಅವ್ರು 15 ಸಾವಿರ ಹೇಳಿದ್ರು. ಸರಿ ಮಡಕಳಪ್ಪ ನೀನು ಅಂತ ನಾನೇ ಬಂದೆ. ಅದಕ್ಕೆ ಇವಾಗ ಕೇಳಕ್ ಹೋಗಿಲ್ಲ. ಐತೆ ಲೈನೇಜ್ ಎಲ್ಲ ಇಲ್ಲ, ಮನೆಗಳಿದೆ, ಸುಮ್ಮನೆ ಯಾಕೆ. ಸರಿ ಅಣ್ಣ, ಈ ಅಕ್ಕಿ ಉಡಾನ್ ಸೆಟ್ಟಿಂಗ್ ಯಾವ ತರ ಮಾಡ್ತಾ ಬಂದ್ರಿ ನೀವು? ಇದ್ರ ಉಡಾನ್ ಸೆಟ್ಟಿಂಗು ಅದೇ ಹೇಳಿವಾ, ಅವ್ರವ್ರ ಅಕ್ಕಿ ಮಡಗಿ ಯಾವ ತರ ಬಿಡ್ತಾವ್ರೆ, ಯಾವ ಡೈಲಿ ನೋಡ್ತಾರೆ, ಯಾವ ತರ ಫ್ಲೈಯಿಂಗ್ ಆಗ್ತಾ ಇದೆ, ಏನ್ ಕತ್ಲಾಗ ಹೋಗ್ತಾ ಇವ್ ನಮ್ಮಲ್ಲಿ ಆಗ್ತಾ ಇತ್ತು. ನಮ್ಮ ಬಾಡಿ ಕಂಡೀಷನ್ ಪಟ್ಟದಲ್ಲಿ ಎತ್ಕೊಂಡ್ ಬಂದ್ರಿ ಅಂತ. ಹೌದು. ಸೊ ಸ್ಟಾರ್ಟಿಂಗ್ ಛತ್ರಿ ಮೇಲೆ ಹಾಕೊಂಡ್ ಬಂದ್ರಿ, ಕಳ್ಳ ಮಾಡ್ಕೊಂಡ್ರಿ, ಫ್ಲೈಯಿಂಗ್ ಬಿಟ್ರಿ. ಅವಾಗ ಏನ್ ಟೈಮಿಂಗ್ಸ್? ಆಕ್ಚುಲ್ ಆಗಿ ಹೇಳ್ಬೇಕು ಅಂದ್ರೆ ಇದನ್ನ ನಾನು ಕಳ್ಳನೆ ಮಾಡಿಲ್ಲ. ನಾನು ಈ ಅಕ್ಕಿನ ಕಳ್ಳನೆ ಮಾಡಿಲ್ಲ. ಇಲ್ಲೇ ಇದೆ ಇಷ್ಟಪ್ಪ ಪಟಾನ ಕಾಲ್ ಹೊಡ್ಕೊಂಡ್ ಬಿಡ್ತಾ ಇದ್ದೆ.
ಈ ವರ್ಷ ಸೀಲಿ ಕಟ್ಬೇಕು ಅಂದ್ಬಿಟ್ಟು ಇಲ್ಲಿ ಇದೆ ಸ್ಲೈಡಿಂಗ್ ಮೇಳೆ ಏನು ಇದೆಲ್ಲ ಯಾವ್ದು ಇರಲಿಲ್ಲ. ಉಡನ್ ಒಂದಿತ್ತು, ಹಿಂದೆ ಬಿಚ್ಚಿಕ್ಬಿಟ್ಟಿದೆ. ಮೇಳೆ ಕಸ ಗುಡಿಸ್ಬಿಟ್ಟು ಏನ್ ಮಾಡಿದೆ, ಕಸ ಗುಡಿಸ್ತಾ ಇದ್ದೆ, ನಮ್ಮ ಹುಡುಗ ಮಾಡಿದ್ರೆ ಗೊತ್ತಿದೆ ಸ್ಲೈಡಿಂಗ್ ಓಪನ್ ಮಾಡಿತ್ತಲ್ಲ, ಪಡದಲ್ಲಿ ಎಡ್ಕಳಿ ಬಿಟ್ಟೆ ದಿಂಗಿ ಸಡನ್ ಹೋಗ್ಬಿಡ್ತು. ಹೋಗಿ ಒಂದ್ ಅರ್ಧ ಗಂಟೆ ಆ ಬಿಲ್ಡಿಂಗ್ ಈ ಬಿಲ್ಡಿಂಗ್ ಬಂದ್ಮೇಲೆ ನಾನು ಉಡನ್ ಹೇಳ್ಬಿಟ್ಟು ಛತ್ರಿ ಸಡನ್ ಒಂದು ಯಾವ್ದೋ ತಂತಿ ಕಟ್ಬಿಟ್ಟು ಛತ್ರಿ ಕಟ್ಬಿಟ್ಟೆ ಅಲ್ಲಿ ಬಂದ್ ಅದೇ ಸಾಯಂಕಾಲ ಹೋಗೋದು. ಕುಂತಾದ್ಮೇಲೆ ಅಲ್ಲಿಂದ ಕಂಟಿನ್ಯೂಸ್ ಅದನ್ನ ಹಂಗೆ ಬಿಟ್ಟೆ. ಅದು ಬೆಳಗ್ಗೆ ತಿರ್ಗಿ ಹಂಗೆ ಕಂಟಿನ್ಯೂಸ್ ಹೋಗ್ಬಿಟ್ಟೆ. ಸ್ಟಾರ್ಟಿಂಗ್ ಅಲ್ಲಿ ಬಂದಾಗ 4 ಅವರ್ ಬಂತು, 4 ಅವರ್ ಬಂತು. 4 ಅವರ್ ಬಂದಾದ್ಮೇಲೆ 2 ದಿವಸಕ್ಕೆ 3 ದಿವಸಕ್ಕೆ ಏನ್ ಮಾಡಿದೆ, ತಿರ್ಗಾ ಬೆಳಗ್ಗೆ ಬಿಟ್ಟೆ. ಮಾಮೂಲಿ ಬೆಳಗ್ಗೆ ಬಿಟ್ಟಾಗ ಏನ್ ಮಾಡಿದೆ, ನಾನು 10 ಗಂಟೆ ಬಿಟ್ರೆ ಮಾಡೋದು 12:30 ಅಲ್ಲ 9 ಗಂಟೆ ಬಿಟ್ರೆ 12:30 1 ಗಂಟೆ ಕುತ್ಕೊಳ್ಳೋದು. ಅವತ್ತೇನ್ ಮಾಡಿದೆ, 1 ಗಂಟೆ ಕೂತಿರ್ಲಿಲ್ಲ. ಸರಿ ಹಂಗೆ ಮನೆ ಟಿವಿ ನೋಡ್ತಾ ಇದ್ದೆ, ಮನೆ ಪಕ್ಕದಲ್ಲಿ ಹಿಂಗ್ ನೋಡ್ತಾ ಇದ್ರೆ ನಮ್ಗೆ ಓಪನ್ ಹಿಂಗ್ ಕಾಣಿಸುತ್ತೆ, ಇದು ಮೇಲಾಗಲ್ಲ, ಕೆಳಗೆ ಆಡ ಅಕ್ಕಿ. ನಾನೇನ್ ಮಾಡಿದೆ, 4 ಗಂಟೆಗೆ 5 ಗಂಟೆಗೆ ಎದ್ದು ನೋಡಿದ್ರೆ ಅಕ್ಕಿ ಆಡ್ತಾ ಇತ್ತು. ಇನ್ನು ಅಕ್ಕಿ ಆಡ್ತೈತೆ ನೋಡೋದ ಕೂತ್ಕೊಂಡಾಗ ಆಟೋಮೆಟಿಕ್ ಮೇಲ್ ಬಂದೆ. 5:30 6 ಗಂಟೆ ಆಗೋಯ್ತು. ಸರಿ ನೋಡಂತಾರೆ ಯಾವ್ದಕ್ಕೆ ಒಂದು ಲೈಟ್ ಹಾಕೋಣ ಸಣ್ಣದ ಒಂದು ಬಲ್ಬ್ ತಗೊಂಡು ಇಲ್ಲಿ ಕಟ್ತಾ ಇದೆ. 6:45 ಒಳಗಡೆ ಕರೆಕ್ಟಾಗಿ ಟ್ಯಾಂಕ್ ಮೇಲೆ ಬಂದು ಕೂತೈತೆ. ಇಲ್ಲ ಪಕ್ಕ ಛತ್ರ ಪಕ್ಕ ಟ್ಯಾಂಕ್ ಇದೆ, 3 ಟ್ಯಾಂಕ್ ಮುಗಿದೋತು. ಅವತ್ತೇ ಲಾಂಗ್ ಆಗಿದ್ದು. ಅವತ್ತು ಲಾಂಗ್ ಆದ್ಮೇಲೆ ನೆಕ್ಸ್ಟ್ ವರ್ಷ ಅದೇ ವರ್ಷ ಸೀಲಿ ಬಿಟ್ಟೆ. 8 ವರ್ಷ ಸೀಟರ್ ಆಡ್ತು. 8 ವರ್ಷ ಸೀಟರ್ ಆಗಿ ಬೈ ಜಾಸ್ತಿ ಹೊಡೆದು ಇಲ್ಲಿ ಪಕ್ಕದ ಮನೆ ಕಟ್ಟಿರಲಿಲ್ಲ, ಪಕ್ಕಕ್ಕೆ ಬಿದ್ದೋಗ್ಬಿಡ್ತು. ಅದ್ರ ನೆಕ್ಸ್ಟ್ ವರ್ಷದಿಂದ ಬಿಟ್ಟಾಗೆಲ್ಲ ಲಾಂಗ್ ಟೈಮ್ ಕತ್ಲಾಗಿದೆ ಕಂಟಿನ್ಯೂಸ್ ಆಗಿ. ನನಗೆ ಗೊತ್ತಿರೋ ಪ್ರಕಾರ ಹಿಸ್ಟ್ರಿ ಅಂದ್ರೆ ಇದೆ. ಇದುವರೆಗೂ ಯಾರ್ದು ನನ್ಗೆ ಹೆಮ್ಮೆ, ನನ್ನ ಅಕ್ಕಿ ಆಡಿರೋದಕ್ಕೆ ನನ್ನ ಹೆಮ್ಮೆ. ಅದು ಕುಂತೈತ ಬಿಟ್ಟೈತೆ ಬೇಡ. ಯಾರು ಇದುವರೆಗೂ ಒಂದ್ಸತಿ ಲಾಂಗ್ ಟೈಮ್ ಆದ್ರೆ ರೆಕ್ಕೆ ಹೊಡೆದಿಕ್ಕತ್ತಾರೆ. ನಾನು ಇದನ್ನ ರೆಕ್ಕೆ ಹೊಡೆದು ಇಕ್ಕಿಲ್ಲ, ಆಡಾಸ್ತಿನ ಆಡ್ಲಿ ಅಂತ ಬಿಟ್ಟಿದ್ದೆ. ಇದಕ್ಕೆ ನಾನು ಖರ್ಚು ಮಾಡಿರೋದು ಜಾಸ್ತಿನೇ. ಈಗ ಕೆಲವ್ರು ಹೇಳ್ತಾರಲ್ಲ, ಈ ಒಂದೇ ಅಕ್ಕಿ ಶೋಕಿ ಮಾಡ್ತಾರಲ್ಲ ಇಕ್ಕೊಂಡು 8 ವರ್ಷ ಬಿಟ್ಟಾಗ, ಈಗ ಪುರುಷನ ಒಂದ್ ಗಂಡನ ಬಿಟ್ರು. ಇಲ್ಲ ಈಗ 9 ವರ್ಷ ಈ ವರ್ಷ ಸೀಲಿ ಬಿಟ್ಟು 10 ವರ್ಷ ಪುರುಷ. ಹೌದು ಆಯ್ತದಲ್ವಾ. ಹೌದು. ಈಗ ಅವ್ರಿಗೂ ಹೇಳ್ತಾರೆ, ನಿಮ್ಗೂ ಅದೇ ತರ ಹೇಳ್ಬೋದಲ್ಲ, ಈಗ ಇರೋದು ಒಂದೇ ಅಕ್ಕಿ ಅದಕ್ಕೆ ಬಿಡ್ತಾರೆ ಅಂತ. ಈಗ ನಿಮ್ ಬ್ಯಾಕ್ ಡ್ರಾಪ್ ನಾನು ಕೇಳಿದೀನಿ, ನಿಮ್ ದಾವಡಿ ಮೇಲೆ ತಾಮ್ರಾನ್ಗಳು ಆಡ್ತಾ ಇತ್ತು, ಒಳ್ಳೊಳ್ಳೆ ರೇಗ್ದಾರ್ಗಳು ಆಡ್ತಾ ಇತ್ತು ಅಂತ ಎಲ್ಲ ಕೇಳಿದೀನಿ. ಈಗ ಏನಂದ್ರೆ ಅಕ್ಕಿ ಬಿಡಕ್ ಬರ್ದಿಲ್ಲವ್ರಿಗೆ ಮಾತಾಡ್ತಾರಲ್ಲ, ಹಿಂದೆ ನಿಂತ್ಕೊಂಡ್ ಮಾತಾಡೋರಿಗೆ ಏನ್ ಗೊತ್ತಾಗುತ್ತೆ. ಇಲ್ಲಿ ಇವಾಗ ಸೀಲಿ ಕಟ್ಟೆ ಸುಮ್ನೆ ಏನ್ ಕಟ್ಟಲ್ಲ, ಟೂರ್ನಮೆಂಟ್ ಎಂಟ್ರಿ ಫೀಸ್ ಕಟ್ತೀವಿ ನಾವು. ಫಸ್ಟ್ ಪ್ರೈಸ್ ಸೆಕೆಂಡ್ ಪ್ರೈಸ್ ತಗೊಳ್ಬೇಕು ಅಂತಾನೆ ಬಿಡೋದು. ನಾವ್ ಏನ್ ಮಾಡ್ತೀವಿ, ನಮ್ಮ ಮನೇಲಿ ಯಾವ್ದು ಲಾಂಗ್ ಟೈಮ್ ಇದೆ ಅದನ್ನೇ ಬಿಡೋದು. ಯಾರು ಏನೋ ಕಮ್ಮಿ ಇರೋದನ್ನ ಕಮ್ಮಿ ಯಾರು ಬಿಡಲ್ಲ, ಎಲ್ಲರಿಗೂ ಲಾಂಗ್ ಟೈಮ್ ಇದೆ ಅದು ಬಿಡೋದು. ಅಪ್ಪಿ ತಪ್ಪಿ ಕಲ್ಲರ್ ಕಟ್ಟಿದಾಗ ಅಟ್ಲೀಸ್ಟ್ ಟೈಮ್ ಕೌಂಟಿಂಗ್ ಆಗ್ಲಿ ಅಂತ ಕಮ್ಮಿ ಇರೋದು ಅದ್ರ ಬಿಡ್ತಾರೆ. ಟೈಮ್ ಕಮ್ಮಿ ಕೌಂಟಿಂಗ್ ಇಲ್ಲ, ಇದು ಸಿಂಗಲ್ ಅಕ್ಕಿ ತಾನೇ ಬಿಡ್ತಾರೆ. ಅದು ನಾವೇನ್ ಮಾಡ್ತೀವಿ, ನಮ್ಮ ಹತ್ರ ಯಾವ್ದು ಆಗಿದೆ ಅದನ್ನ ಬಿಡ್ತಾ ಇದೀವಿ. ಮತ್ತೆ ಇದು ಆಡ್ತಾರೆ ಇದೆ, ನಾನು ಟೈಮ್ ಉಡಂಗ್ ಬಿಡಕ್ಕೆ ಟೈಮ್ ಇಲ್ಲ. ಪಕ್ಕದಲ್ಲಿ ಬಂದೋಡಿ ಇದೆ, ಬಂದೋಡಿ ಈಗ ಭಾನುವಾರ ಬುಧವಾರ ಅವ್ರು ಬಿಟ್ರೆ ನಾನೇ ಮಾಡ್ತೀನಿ, ಮಂಗಳವಾರ ಶುಕ್ರವಾರ ಬಿಡ್ತಾ ಇದ್ದೆ. ಇನ್ ಬಿಡೋದು ಒಂದೇ ದಿವಸ ಗ್ಯಾಪ್. ಆ ಗ್ಯಾಪ್ ಅಲ್ಲಿ ಅವನು ಉಡಂಗ್ ಬಿಡಬೇಕು, ನಾನು ಬಿಡಬೇಕು, ಬೇರೆ ಪಟ ಬಿಡೋಕೆ ಟೈಮ್ ಇಲ್ಲ. ಈಗ ಯಾರು ಮಾತಾಡ್ತಾರೆ ಅವ್ರು ಇದುವರೆಗೂ ಅಕ್ಕಿ ಬಿಡಕ್ ಆಗ್ತಾ ಇಲ್ಲ. ಸುಮ್ನೆ ಮಾತಾಡ್ಕೊಂಡು ಇವತ್ತು ಸುತ್ತಾ ಇರೋದೆ, ಇದು ಆ ಜಾತಿ ಈ ಜಾತಿ, ಇದು ಅಲ್ಲೈತೆ ಇಲ್ಲೈತೆ ಅಂತ ಸುತ್ತಾ ಇರೋದೆ. ಅವ್ರ ಮನೆಗೆ ಹೋಗೋದು, ಅಲ್ಲಿಂದ ಪಟ ಎತ್ಕೊಂಬರೋದು, ಇದು ಈ ಜಾತಿ ತಗೊಂಡು ಅಲ್ಲಿ ಕೊಡೋದು, ಐದು ಮನೆಗೆ ತಂದು ಅಲ್ಲಿ ಕೊಡೋದು. ಬೇಡದಾಗ ಕತೆಗಳೇ ಮಾತಾಡ್ಕೊಂಡು ಬರೀ ಇವತ್ತಿಗೂ ಟೈಮ್ ಪಾಸ್ ಮಾಡ್ತಾ ಇರೋದೆ. ಅಕ್ಕಿ ಬಿಡೋ ತಾಕತ್ತಂತೂ ಇರಲ್ಲ. ಬಿಟ್ಟಿರೋರ್ನ ಕಾಲೇ ಜಾಸ್ತಿ, ತಾಕತ್ತಿದ್ರು ಬಿಟ್ಟು ತೋರಿಸ್ಬೇಕು, ಬಿಡಲ್ಲ ಸುಮ್ಮನೆ ಮಾತಾಡೋದು ಅಷ್ಟೇ. ನಾವೇನು ಒಂದೇ ಬುಡಕಿ ಬಿಡ್ಸೋಕಿಲ್ಲ. ಪುರುಷನ ಕೊಟ್ಟು ಸ್ಟಾರ್ಟಿಂಗ್ ಅಲ್ಲಿ ಏನು ಕರಿಯ ಅಂತ ನಮ್ಮಲ್ಲಿ ಆಡ್ತು, ಅದ್ರ ಅಪ್ಪ ಅಮ್ಮ ಪುರುಷನ ಕೇಳಿ ಇಲ್ಲ ಇದ್ದಾರೆ. ನಾನು ತಂದೆ ಸುಮ್ಮನೆ ತನ್ನ ಜೊತೆ ಹಾಕೊಂಡು ಮರಿ ಮಾಡಿಸ್ಬಿಟ್ಟೆ, ಅದಕ್ಕೆ ಆಡ್ತು 5 ವರ್ಷ ಬಿಟ್ಟೆ. ಅದಾದ್ಮೇಲೆ ಒಂಟಿಗೆರೆಯಿಂದ ನಮ್ದು ಏನು ಕಮಲನಾಡದಲ್ಲಿ ಒಂದು ಆಡ್ತು, ಮೇಸಿ ಅಂತ ಶ್ರೀರಾಮ್ಪುರದಲ್ಲ, ಅವ್ರದ್ದು 9 ವರ್ಷ 10 ವರ್ಷ ನಾನು ಆಡ್ತು. 9 ವರ್ಷ ಆಡಿದಕ್ಕೆ ಅಲ್ಲಿಂದ ಒಂದು ಪಟ ತಂದು ಕಮಲನಾಡ ಬಿಟ್ಟು ಅದು 10 ವರ್ಷ ಆಡ್ತು. ಅದ್ರ ಮಗ ತಿರ್ಗಾ ನನ್ನ ಹತ್ರ ಲೈನ್ ತಂದು ನಾನು 5 ವರ್ಷ ಬಿಟ್ಟಿದ್ದೀನಿ, 4 ವರ್ಷ ಬಿಟ್ಟಿದ್ದೀನಿ. ಅದ್ರದ್ದು ಇನ್ನೂ ಇಲ್ಲೇ ಇದೆ. ಆಯ್ತಾ, ನಾವೇನು ಒಂದೇ ಹಾಕಿ ಬಿಟ್ಟಿಲ್ಲ. ಅವ್ರು ಇದುವರೆಗೂ ಅಲ್ಲಿ ಬಿಡಕ್ಕಾಗ್ತಿಲ್ಲ, ಸುಮ್ಮನೆ ಮಾತಾಡ್ತಾರೆ ಅಷ್ಟೇ. ಯಾರು ಮಾತಾಡೋದು ನಾವೇನು ತಲೆಕ್ಷ ಹಾಕೋಲ್ಲ. ಬೇಕಾದ್ರೆ ಈ ವರ್ಷ ನೋಡಿ, ಹೋದ ವರ್ಷ 5ನೇ ತಿಂಗಳು 15ನೇ ತಾರೀಕು ಕರೆಕ್ಟಾಗಿ ರೆಕ್ಕೆ ಬಂತಿದ್ದು, ಛತ್ರ ಮೇಲೆ ಹಾಕಿದ್ದೆ. 3 ದಿವಸಕ್ಕೆ ಏನಾಯ್ತು, ರೆಕ್ಕೆ ಗಾಳಿಪುರಕ್ಕೆ ಮಳೆ ಬಂದು ಬಿದ್ದಾಯ್ತು, ರೆಕ್ಕೆ ಏಟಾಗೋಯ್ತು. ಇನ್ನು 6ನೇ ತಿಂಗಳಿಗೆ ನನಗಿರೋದ 13 ದಿವಸ 15 ದಿವಸ ಟೈಮು. ನನಗೆ ಬೇರೆ ಅಕ್ಕಿ ಬಿಡಬೇಕು, ಇವಾಗ ಇದಿಲ್ಲ, ಏನ್ ಮಾಡಬೇಕು, ಬಿಡ್ಲೇಬೇಕು. ತೋರಿಸಿದೀನಲ್ಲ, ಈಗ ಬೇರೆ ತಾಮ್ರ ಬಿಟ್ಟಿದ್ದೀನಿ, 2 ತಾಮ್ರ ಬಿಟ್ಟಿದ್ದೀನಿ, 1 ಧೂಮ ಬಿಟ್ಟಿದ್ದೀನಿ, ಇದ್ರ ಮಗನ್ ಬಿಟ್ಟಿದ್ದೀನಿ. ಮಗ ಕೂತಿಲ್ಲ ಈ ವರ್ಷ. ಇದ್ರ ಮಗ ಕೂತಿದ್ರೆ ಒಳ್ಳೆ ಟೈಮ್. ಉಡನಲ್ಲೇ ಕತ್ಲಾಗ್ಬಿಡ್ತು, ಬೆಳಗ್ಗೆ ಸೀಲು ಉಡನಿಗೆ ಕತ್ಲಾಗೋಯ್ತು. ಅದು ಇಲ್ಲೇ ಐತಿ. ಈಗ ಬೇಕಾದ್ರೆ ಬರ್ತೀನಿ ಆಮೇಲೆ. ಈಗ ಎಣ್ಣೆ ಆಡ್ತಾ ಇಲ್ಲ, ಅದ್ರ ಮಗ ವರ್ಷ ಉಡಾನೆಲ್ಲ ಬೆಳಗ್ಗೆ ಸೀಲು ಉಡನಿಗೆ ಕತ್ಲಾಗೋಯ್ತು, ಬಲ ಕಟ್ಸ್ಕೊಂಡು. ಸರ್ ಆ ಕಾರಣಕ್ಕೆ ಏನ್ ಮಾಡ್ದೆ, ನಿಲ್ಸ್ಕೊಂಡು ಬೇರೆ ಹಾಕಿ ಬಿಟ್ಟಿದ್ದ ನಾನು ಸೀಲ್ಗೆ. ಹೆಂಗ್ ಪರಿಚಯ ಅವ್ರು ಹೇಳಿದ್ರು ನಿಮ್ಗೆ ಆ ಪರಿಚಯ ಆದಂತ ಮೂಮೆಂಟ್? ಪರಿಚಯ ಹಿಂಗೆ ಫಸ್ಟ್ ಫ್ರೆಂಡ್ಶಿಪ್ಪಲ್ಲಿ ಪರಿಚಯ ಆಗಿದ್ದು. ಇಲ್ಲಿ ಶಿವನಹಳ್ಳಿಯಲ್ಲಿ ಅದು ಮಂಜುನಾಥ್ ಬಿಸ್ಕೆಟ್ ಬಾಬು ಅಂತ ಅವ್ರ ಮನೇಲಿ ನಾನು ಅಕ್ಕಿ ಕೊಟ್ಟಿದ್ದೆ, ಆನೆಕಲ್ನ ಕೊಟ್ಟಿದ್ದೆ 2. ಒಂದು ಏನೋ ಬೆಕ್ಕಿಟ್ಟು ಸತ್ತೋಯ್ತು ಅಂತ ಹೇಳ್ದ, ಇನ್ನೊಂದು ಅವತ್ತೇ ಬಿಟ್ಬಿಟ್ಟು ಅವನಿಗೆ ಒಂದು ವೈರ್ ಮೇಲೆ ಕುಂತ್ಕೊಂಡು ಎದ್ದು ಹೊಂಟೋಗೈತೆ. ಅದು ತಿರ್ಗಾ ಸಾಯಂಕಾಲ ಗಂಟೆ ಆಡ್ಬಿಟ್ಟು ಬಂದು ಅಲ್ಲೇ ಕುಂತೈತೆ. ಆಮೇಲೆ ಅವನು ಹಿಂಗೆ ಆಗೋದು ಹಂಗೆ ಹಿಂಗೆ ಇನ್ನೊಂದು ಪಟ ಕೊಡು ಅಂದ್ರೆ ಕೊಡಲ್ಲ ಹೋಗು ಅಂತ ಬೈಕ್ ಕಳ್ಸಿದ್ದೆ. ಅಲ್ಲಿ ಇವ್ರು ಚೀನಿ
ಆಮೇಲೆ ನಮ್ದು ಯಶವಂತಪುರ ಪೈಕಿ ಎಲ್ಲ ಕೊಟ್ಟಿದ್ರು. ಅದು ನನಗೆ ಗೊತ್ತಾಗ್ಲಿಲ್ಲ. ಅವು ಎಲ್ಲೆಲ್ಲ ಇವ್ರು ಹೆಂಗ್ ಗೊತ್ತಾ, ಒಂದ್ ಎಣ್ಣೆ ಹಾಕ್ತಾರೆ ಒಂಥರ ಬರ್ತದೆ, ಇನ್ನೊಂದು ಎಣ್ಣೆ ಹಾಕ್ತಾರೆ ಇನ್ನೊಂದು ಥರ ಬರುತ್ತೆ. ಇವರು ಅಲ್ಲೇ ಬಿಟ್ಟವ್ರಂತೆ, ಅದು ನನಗೆ ಗೊತ್ತಿಲ್ಲ. ಆಮೇಲೆ ಹೇಳಿದ್ದು ಅವನು ಏನೋ ಪಲ್ಟಿ ಏನೋ ಒಂದು ಕೇಸ್ ಆಗಿ ಅವನು ಜೈಲ್ ಸೇರ್ಕೊಂಡ್ಬಿಟ್ಟ. ಜೈಲ್ ಸೇರ್ಕೊಂಡ್ಮೇಲೆ ಅಕ್ಕಿ ಎಲ್ಲ ಎತ್ಬಿಟ್ಟು ನಾವೇ ಅಕ್ಕಿ ಬಿಟ್ಟು ಚೀನಿ ಒಂದು 2 ಚೀನಿ ಬಿಟ್ಟ ಇವನು. ನಾನು ಒಂದು ಆನೆಕಲ್ಲು ಅದು ಇವರೇ ಬಿಡ್ತಿದ್ದಲ್ಲಿ ಹೋಗಿ ನಾನು ಸುಮ್ಮನೆ ಜೊತೆ ಬೆಳಿಗ್ಗೆ 4 ಗಂಟೆಗೆ ಹೋಗಿ ಬೋಧೆ ಹತ್ರ ಟೀ ಕುಡ್ಕೊಂಡು ಇದು ಮಾಡ್ತಿದ್ದು. ಸಾಯಂಕಾಲ ಗಂಟೆ ಆಡೈತೆ, ಸಾಯಂಕಾಲ ಗಂಟೆ ಆಡೈತೆ. 9 ಅವರ್ ಮಾತ್ರ ಒಂದು ಟೂರ್ನಮೆಂಟ್. 9:30 ಒಂದಕ್ಕಿ 9 ಅವರ್ ಚಿಲ್ಲರೆ ಆಡ್ತು, ಇನ್ನೊಂದಕ್ಕಿ 11 ಅವರ್ ಚಿಲ್ಲರೆ ಸೀಲ್ಗೆ ಆಡ್ತು, ಇನ್ನೊಂದಕ್ಕಿ ಬಿಟ್ಟು 7 ಅವರ್ ಚಿಲ್ಲರೆ ಆಡ್ತು. ಅದಕ್ಕೆ ಆಡ್ಬೇಕಾದ್ರೆ ಮಾಡಿದ್ರು ಹೆಣ್ಣು ಅಂತ ಹೊಡೆದಾಕ್ಬಿಟ್ಟು ಪುರುಷನ ಕೊಟ್ಟಿರೋ ಒಂದು ಆನೆಕಲ್ಲಿ ಕೊಟ್ಟಿರಲ್ಲ ಆ ಪಟ 9 ಅವರ್ ಚಿಲ್ಲರೆ ತಿರ್ಗಾಡ್ತು. ಅಲ್ಲಿಗೆ ಫಸ್ಟ್ ಪ್ಲೇಸ್ ಆಯ್ತು ಯಶವಂತಪುರ. ಬೇರೆ ಏನೋ ಪ್ರಾಬ್ಲಮ್ಗೋಸ್ಕರ ನಾವು ಬೇಡ ಅಂತ ಯಶವಂತಪುರ ಬರ್ಕೊಬಿಟ್ಟು. ಆದ್ರೆ ಈ ಚೀನಿಗೋಸ್ಕರ ಪುರುಷನ ಬಂದು 4:45 ಗಂಟೆಗೆ ಬಂದು ಮೋದಿ ಹಾಸ್ಪಿಟಲ್ ನಿಂತಿರೋರು ಕಾಫಿ ಟೀ ಬಂದು ಕೂತ್ಕೊಂಡು. ಯಾಕಂದ್ರೆ 5 ಕಾಲಿಗೆ ಕರೆಕ್ಟಾಗಿ ನವರಂಗಡಿಂದ ಬರೋದು ಅಕ್ಕಿ ಚೀನಿ ಎದ್ದು ಬಂದು ತಿರ್ಗಾ ಬಂದು ನಾವು ಚಮಕಾಯಿಸಿ ಕುಂಡಿಸ್ಕೋಬೇಕಾಯ್ತು. ಯಾಕಂದ್ರೆ ಆಟ ಅಷ್ಟು ಲಾಂಗ್ ಟೈಮ್ ಮಾಡೋದು. ಇವಾಗ ಏನೋ ನಮ್ದು ನಾವು ಮಾಡಿಲ್ಲ ಏನೋ ಅಂತ ಹೇಳ್ತಾರಂತೆ. ಯಾರು ಏನ್ ಹೇಳಿದ್ರು ನಮ್ಗೇನ್ ಬೇಕಾಗಿಲ್ಲ, ಮಾಡೋರು ಮಾಡ್ಕೊಳ್ಳಿ, ನಾವೇನು ಅದ್ರ ಬಗ್ಗೆ ತಲೆಸ್ಕೊಳ್ಳಲ್ಲ. ಬಂದಿದ್ದು ಅಪ್ಪ ಅಮ್ಮ ಬಂದು ಸಬ್ಜಾ, ಅಪ್ಪ ಬಂದು ಚೀನಿ, ಅದ್ರಲ್ಲಿ ಹುಟ್ಟಿದ ಅಲ್ಲ ಇನ್ನು ಅದ್ರಲ್ಲೆಲ್ಲ ಹುಟ್ಟಿದ ಪಟ ಎಲ್ಲ ಆಡೈತೆ. ಐತೆ ಇಲ್ಲಿಲ್ಲ. ಈಗ ನಮ್ಮ ಫ್ರೆಂಡ್ ಅವರಲ್ಲಿದ್ದಾರೆ, ಮೇಸ್ತ್ರಿ ಅಂತ ಒಬ್ರು, ಮತ್ತೆ ಶಿವ ಅಂತ ಒಬ್ರು, ಒಂದು ಗುಡ್ಡಪ್ಪವ್ರ ಅಂತ ಒಬ್ರು ಇದ್ದಾರೆ ಇಲ್ಲಿ ಹಾವೇರಿಯಲ್ಲಿ. ಅವ್ರು ಕೊಟ್ಟಿದ್ದೀನಿ, ಅವರು ಮಡಿಕೊಂಡು ಅವ್ರು ಮಡಿಕೊಂಡಿದ್ದಾರೆ. ಅಲ್ಲೂ ಆನೆಕಲ್ ಕೊಟ್ಟಿದ್ದೀನಿ, ಒಬ್ರಿಗೆ ಚೀನಿ ಕೊಟ್ಟಿದ್ದೀನಿ, ಅವ್ರು ಮಡಿಕೊಂಡು ಶೋಕ್ ಮಾಡ್ತಾರೆ. ಒಳ್ಳೆ ಫ್ರೆಂಡ್ ಸರ್ಕಲ್ ಕೊಟ್ಟಿದ್ದೀನಿ ಅವ್ರಿಗೂ. ಈಗ ಹೊಸ ಶೋಕ್ದಾರು ಅಕ್ಕಿ ತಗೊಂಡ್ಬರ್ತಾನೆ, ಯಾರು ಅಣ್ಣನ ಅಂತ ಕೊಟ್ಟಿರ್ತಾರೆ. ಅವ್ನು ಯಾವ ರೀತಿ ಅಕ್ಕಿನ ಟೂರ್ನಮೆಂಟ್ಗೆ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಯಾವ ರೀತಿ ರೆಡಿ ಆಗ್ಬೇಕು, ಯಾವ ರೀತಿ ಅಕ್ಕಿಗಳನ್ನ ಬಿಡ್ತಾ ಬರಬೇಕು? ಫಸ್ಟ್ ಆಫ್ ಆಲ್ ಅವರು ಅಕ್ಕಿ ಟೂರ್ನಮೆಂಟ್ ಸೇರ್ಬೇಕು ಅಂದ್ರೆ ಫಸ್ಟ್ ಸೇರ್ಬಾರ್ದು. ನನಗೆ ಕೇಳ ಫಸ್ಟ್ ಅವ್ರ ಅಕ್ಕಿನ ರೆಡಿ ಮಾಡಿ ರೀಡ್ ಮಾಡ್ಬೇಕಾದ್ರೆ ಅವ್ರ ಮನೆ ಮೇಲೆ ಪಟಗಳ ಬಿಟ್ಟು ನೋಡ್ಬೇಕು. ಬುಟ್ಟಿ ಒಂದ್ ಸ್ವಲ್ಪ ಟೈಮ್ ಮಾಡಿದ್ರೆ ಅದಕ್ಕೊಂದು ಲೆಕ್ಕಾಚಾರ. ಅವರು ಕಷ್ಟ ಬಿದ್ದು ದುಡ್ಡು ಅಲ್ಲಿ ತಂದು ಕಟ್ಟಲ್ಲ, ಸುಮ್ಮನೆ ಯಾರು ಕಟ್ಟಲ್ಲ. ಅದನ್ನೇ ಮಾಡ್ಬೇಕು, ಅವ್ರು 1 ವರ್ಷ 2 ವರ್ಷ ಕಾಯ್ದು ಪಟಗಳು ಮಾಡಿಸಿ ಅವ್ರ ಮನೆ ಮೇಲೆ ಯಾರೋ ಕೊಟ್ಟಿದ್ದ ಪಟಗಳು ತಂದು ಬುಟ್ಟಿ ಪರ್ಫಾರ್ಮೆನ್ಸ್ ನೋಡ್ಬೇಕು. ಫಸ್ಟ್ ಅಲ್ಲಿ ಏನ್ ಆಡುತ್ತೆ ರಿಸಲ್ಟ್ ನೋಡ್ಕೊಂಡು ನನಗೊಂದು ಸ್ಟೇಜ್ ಮೇಲೆ ಹೋಗೋ ತರ ಇರ್ಬೇಕು. ಸುಮ್ಮನೆ ಹೋಗದಲ್ಲೇ ಸುಮ್ಮನೆ ನಾನೇ ಬಿಟ್ಟೆ ಅಂದ್ರೆ ಅವ್ರಿಗೆ ಇಂಟ್ರೆಸ್ಟ್ ಬರಲ್ಲ. ಫಸ್ಟ್ ಆಫ್ ಆಲ್ ಅವ್ರ ಪಟಾಗಳ ಮನೆ ಮೇಲೆ ಸ್ವಲ್ಪ ಕಳ್ಳ ಮಾಡಿ ಟೈಮ್ ಬಂದು ಒಳ್ಳೆ ಟೈಮ್ ಬಂದ್ರೆ ಅಕ್ಕಿ ಟೂರ್ನಮೆಂಟ್ಸ್ ಅವ್ರಿಗೆ ಇಂಟ್ರೆಸ್ಟ್ ಬರುತ್ತೆ. ಅವಾಗ ಏನಾಗುತ್ತೆ, ಫ್ರೆಂಡ್ ಸರ್ಕಲ್ ಚೆನ್ನಾಗಿ ಬೆಳೀತೆ. ಫ್ರೆಂಡ್ ಸರ್ಕಲ್ ಚೆನ್ನಾಗಿ ಬೆಳೆದಾಗ ಏನಾಗುತ್ತೆ, ಅವ್ರು ಆಟೋಮೆಟಿಕ್ ಆಗಿ ಲೈನೇಜ್ ಗೊತ್ತಾಗ್ಬಿಡುತ್ತೆ. ಬಿಡ್ತಾ ಗೊತ್ತಾಗುತ್ತೆ. ಅವ್ರ ಮೇಲೆ ಮಾಡಿದ ಪಟಗಳನ್ನ ನೀವು ಆಡಿದ ಪಟಗಳನ್ನ ತಂದು ಜೊತೆ ಮಾಡ್ಕೊಂಡು ಜೊತೆ ಮಾಡಿ ಅಕ್ಕಿ ಬಿಟ್ರೆ ಸಾಕು ಬಿಡ್ಬೋದು ಸರ್. ಈಗ ಜೊತೆ ಮಾಡ್ಬೇಕು ಅಂತ ಹೇಳಿದ್ರೆ ಹಂಗೆ ಅದನ್ನು ಒಂದ್ ಸ್ವಲ್ಪ ಟಿಪ್ಸ್ ಹೇಳ್ಬಿಡಿ ಅಣ್ಣ. ಜೊತೆ ಮಾಡೋದಕ್ಕೆ ಮೇನ್ ಗಂಡಲ್ಲಿ ಹೆಣ್ಣಲ್ಲಿ ಕ್ವಾಲಿಟೀಸ್, ಬ್ಲಡ್ ಲೈನ್ ಎಲ್ಲರೂ ಹೇಳ್ತಾರೆ ಬ್ಲಡ್ ಲೈನ್ ಇರಬೇಕು ಅಂತ. ಆಯ್ತು, ಈಗ ಮಾರ್ಕೆಟಿಂಗ್ ದಾನೆ ಒಂದ್ 1,000 ರೂಪಾಯಿ ಕೊಟ್ಟು ಅಕ್ಕಿ ಎತ್ತುತ್ತೀವಿ, ಬ್ಲಡ್ ಲೈನ್ ಇದೆ ಅನ್ಕೊಳ್ಳಿ. ಜೊತೆಗೆ ಬೇಕಾಗಿರೋಂತ ಕೀ ಪಾಯಿಂಟ್ಗಳು ಹೇಳಿ ಅಣ್ಣ. ಸರಿ, ಬ್ಲಡ್ ಲೈನ್ ಅಂದ್ರೆ ಏನು? ಫಸ್ಟ್ ಆಫ್ ಆಲ್ ಅದೇ ಹೇಳ್ತಾರೆ ನನಗೆ. ಎಲ್ಲರೂ ಬ್ಲಡ್ ಲೈನ್ ಅಂತಾರೆ, ನಾನೀಗ ಅಂತೀರ ಬ್ಲಡ್ ಲೈನ್ ಅಂತ. ಎಲ್ಲಾ ಬ್ಲಡ್ ಕುಯ್ದ್ರೆ ಬ್ಲಡ್ ಕೆಂಪಿಗೆ ಬರೋದು. ಅದು ನಾನ್ ಕೇಳ್ದ ಬ್ಲಡ್ ಲೈನ್ ಅಂದ್ರೆ ನಾವು ನನಗೆ ಯಾರು ಕೊಟ್ಟರು ಅವ್ರು ಹೇಳಿದ್ರಿಂದ ಆ ಜಾತಿ ಹೆಸರು ಹೇಳ್ತೀವಿ, ಅದು ಬ್ಲಡ್ ಲೈನ್ ಅಂತಾರೆ. ಇದನ್ನೇನ್ DNA ಟೆಸ್ಟ್ ಮಾಡ್ಬಿಟ್ಟು ನಮ್ಗೆ ಇಲ್ಲ ಈಗ ಯಾವ ಗ್ರೂಪ್ ಏನಂತ ಚೆಕ್ ಮಾಡಕ್ ಆಗತ್ತಾ? ಚೆಕ್ ಮಾಡಕ್ ಏನಾಗಲ್ಲ. ಇದ್ರಲ್ಲಿ ಏನಪ್ಪಾ ಅಂದ್ರೆ ಒಂದು ಬ್ಯಾಡಿ ಪ್ಯಾಟರ್ನ್, ಅಕ್ಕಿ ನೋಡಕ್ಕೆ ಒಳ್ಳೆ ಲುಕ್ ಚೆನ್ನಾಗಿ ಕಾಣ್ಬೇಕು. ಆ ಚೆನ್ನಾಗಿ ಕಂಡಾಗ ಏನಾಗುತ್ತೆ, ನಮ್ಗೆ ಅಕ್ಕಿಗಳು ಗಂಡಾಗ್ಲಿ ಹೆಣ್ಣಾಗಿ ಆಪೋಸಿಟ್ ಮಾಡ್ಕೋಬೇಕು ಅಷ್ಟೇ ಮೇಯ್ನು. ಅಣ್ಣ ಎಲ್ಲ ಹೇಳ್ತಾರೆ, ಹೌದು ಬ್ಲಡ್ ಲೈನ್ ಅಂತ ಹೇಳ್ತಾರೆ. ಈಗ ಯಾರನ್ನ ಈಗ ನಿಮ್ಗೆ ನೋಡ್ರಿ ಪುರುಷಣ್ಣ ಹಳೆ ಶೋಕ್ದಾರು ಪರಿಚಯ ಆದ್ರು. ಸೊ ಹೆಂಗೋ ನಿಮ್ಗೆ ಒಂದು ಅಕ್ಕಿಗಳು ನಾಲೆಜ್ ಒಂದ್ ಸ್ವಲ್ಪ ಶೇರಿಂಗ್ ಆಯ್ತು, ಅಕ್ಕಿಗಳನ್ನ ಬಿಟ್ರಿ. ಈಗ ಯಾರು ಅನ್ನೋನ್ ಪರ್ಸನ್ ಈಗ ಅಕ್ಕಿ ಶೋಕಿ ಮಾಡ್ಬೇಕು ಅನ್ನೋ ಒಂದು ಇಂಟ್ರೆಸ್ಟ್ ಇರುತ್ತೆ, ಎಲ್ಲೂ ಹೊರಗಡೆ ಹೋಗಲ್ಲ. ಸೊ ಎಲ್ಲೋ ಮಾರ್ಕೆಟ್ ಇಂದ ಒಂದ್ 2,000 ಒಂದ್ 5,000 ಕೊಟ್ಟು ಅಕ್ಕಿಗಳನ್ನ ತಗೋ ಬರ್ತಾನೆ. ಆಯ್ತು, ಅಂಗಡಿಯವರು ಹೇಳ್ತಾರೆ ಅಪ್ಪ ಅಕ್ಕಿಗಳು ಆಡುತ್ತೆ, ಒಂದ್ 5 ಅವರ್ 6 ಅವರ್ ಆಡುತ್ತೆ ಅಂತ ಅಂತಾನೆ. ಸರಿ ಆಯ್ತು, ಸಿಂಗಲ್ ಬರ್ಡ್ ಕೊಟ್ಟಿರ್ತಾನೆ ಅನ್ಕೊಳ್ಳಿ ಒಂದ್ 5 ಅವರ್. ಅದಕ್ಕೆ ಯಾವ ತರ ಹೆಣ್ಣುಗಳು, ಹೆಣ್ಣು ಯಾವ ತರ ಇರ್ಬೇಕು, ಗಂಡು ಯಾವ ತರ ಇರ್ಬೇಕು, ಈ ಕೀ ಪ್ಯಾಟ್ರನ್ಗಳನ್ನ ಯಾರು ಅಷ್ಟಕ್ಕೆ ಸರಿಯಾಗಿ ಹೇಳಲ್ಲ. ಅಲ್ಲ, ಇನ್ನೊಂದು ಅಕ್ಕಿ ತರ್ಬೇಕಾದ್ರೆ ಹೊಸ ಶೋಕ್ದಾರ್ ಬರೋರಿಗೆ ಒಂದ್ ಏಜ್ ಇದ್ರೆ ಅವ್ರಿಗೆ ಗೊತ್ತಾಗುತ್ತೆ. ಚಿಕ್ಕ ಹುಡುಗರು ಏನು ಗೊತ್ತಾಗಲ್ಲ. ಒಂದು ಏಜ್ ಅಲ್ಲಿ ಸ್ವಲ್ಪ ಅಕ್ಕಿ ಹಿಡಿದು ಅಕ್ಕಿ ಫಸ್ಟ್ ಹಿಡಿಯೋಕೆ ಬರೋರ್ಗಾದ್ರೆ ನೋಡ್ತಾರೆ. ಅಕ್ಕಿ ಹಿಡಿದಾಗ ಏನಾಗುತ್ತೆ, ಮಸಾಲ ಕ್ವಾಲಿಟಿ ಗೊತ್ತಾಗ. ಫಸ್ಟ್ ಮಸಾಲ ಕ್ವಾಲಿಟಿ ಹೋದ ಅವ್ರು ಗರಿ ನೋಡ್ತಾರಲ್ವಾ, ಗರಿ ನೋಡಿದಾಗ ಏನ್ ನೋಡ್ತಾರೆ, ಯಾರು ನೋಡಲ್ಲ. ಅವ್ರಿಗೆ ಹೆಂಗ್ ಗೊತ್ತಾಗುತ್ತೆ, ಯಾರು ಹೇಳ್ಕೊಟ್ರೆ ಮಾತ್ರ ಗೊತ್ತಾಗೋದು. ನಾವು ಅವ್ರಿಗೆ ಹೆಂಗ್ ಹೇಳ್ಕೊಡ್ತೀರಾ ನೀವು? ಫಸ್ಟ್ ಆಫ್ ಆಲ್ ಯಾರೋ ಹೊಸಬ್ರು ಹುಡುಗರು ಬಂದಾಗ ಏನ್ ಮಾಡ್ತೀವಿ, ಫಸ್ಟ್ ಕಳಿಸ್ತೀವಿ ನಾವು, ಯಾರನ್ನ ಸೇರ್ಸಲ್ಲ. ಯಾಕೆ ಓದ್ತಾನೆ ಹೋಗೋದು ಅಲ್ವಾ? ಅವರು ಬಂದು ಇಲ್ಲಿ 2 ದಿವಸ ಗೂಡ್ ಕೇಳ್ದಾಗ ಅವ್ರಿಗೆ ಗೊತ್ತಾಗುತ್ತೆ, ಓದ್ತಾನ ನೋಡ್ತಾನ ಇಲ್ಲಿ ಗೊತ್ತಾಗುತ್ತೆ. ಅವಾಗ ಅದ್ರ ಬಗ್ಗೆ ಹೇಳ್ಕೊಡ್ಬೋದು. ಸುಮ್ನೆ ಹೇಳ್ಕೊಡೋದ್ರೆ ಹೆಂಗೆ ಹೇಳ್ಕೊಡ್ತೀರಾ? ಈಗ ನಾನೇ ಅವ್ರಿಗೆ, ಈಗ ನಮ್ಮ ವ್ಯೂವರ್ಸ್ ಇರ್ತಾರೆ, ಅವರೇ ಡೌಟ್ಗಳು ಕೇಳ್ತಾರೆ ಕಮೆಂಟ್ ಅಲ್ಲಿ, ತಿರಿ ಯಾವ ತರ ಇರ್ಬೇಕು?
ಸರಿ ಸಣ್ಣ ತಿರಿ ನೋಡ್ಬೇಕು. ಸಣ್ಣ ತಿರಿ ಇದ್ರೆ ಏನ್ ಅಡ್ವಾಂಟೇಜ್? ಸಣ್ಣ ತಿರಿ ಗಾಳಿ ಚೆನ್ನಾಗಿ ಆಡ್ತದೆ. ಗಾಳಿ ಚೆನ್ನಾಗಿ ಈಗ ಬಿಸಿಲಿಗೆ ಬಿಡ್ಬೇಕು ಅಂದ್ರೆ ಈಗ ನೀವೆಲ್ಲ ಕಲರ್ಗಳು ಕಟ್ಟಿರ್ತೀರಾ, ಜುಲೈಲಿ ಬಿಡ್ತೀರಾ. ಈಗ ಯಾರೋ ಈಗ ನಮ್ಮಂತವ್ರು ಒಂದು ಜೂನ್ ತಿಂಗಳಲ್ಲಿ ಸ್ಟಾರ್ಟಿಂಗ್ ಟೂರ್ನಮೆಂಟ್ 3,000 5,000 ಇವೆಲ್ಲ ಜೂನ್ ಅಲ್ಲಿ ಸ್ಟಾರ್ಟ್ ಮಾಡ್ತಾರೆ. ಜೂನ್ ಅಲ್ಲಿ ಆಡೋ ಅಂತ ಅಕ್ಕಿಗಳಿಗೆ ಯಾವ ತರ ತಿರಿ ಇರ್ಬೇಕು? ಎಲ್ಲಾರ ಮಲ್ಲೂ ಎಲ್ಲಾ ತರ ಒಂದೇ ತರ ಸಿಗಲ್ಲ. ನಾವು ಮಾಡ್ಬೇಕಾದ್ರೆ ಜೊತೆ ಮಾಡ್ಬೇಕಾದ್ರೆ ಮಾಡ್ಕೋಬೇಕು. ಅದನ್ನೇ ಹೇಳಿದ್ದೆ ನಾವಲ್ಲೇನೆ. ಈಗ ಸಣ್ಣ ತಿರಿಗೆ ಮಾಡಿದ್ರೆ ದೊಡ್ಡ ತಿರಿ ಹಾಕೋತೀವಿ. ಏನಿದೆ ಅಕ್ಕಿಗೆ ಆಪೋಸಿಟ್ ಮಾಡಿದ್ರೆ ನಿಮ್ಗೆ ಸರಿ ಆಗುತ್ತೆ. ಇಷ್ಟೇ ನಾನು ಸಿಂಪಲ್ ಟಿಪ್ಸ್ ಇಷ್ಟೇ. ಅಕ್ಕಿ ಗಂಡಿಗೆ ಏನಿದೆಯಾ ಇಲ್ಲ ಹೆಣ್ಣಿಗೆ ಇದೆಯಾ ಅದಕ್ಕೆ ಆಪೋಸಿಟ್ ಮಾಡಬೇಕು. ಈಗ ಸಣ್ಣ ತಿರಿ ಇತ್ತಂದ್ರೆ ಒಂದು ಮೀಡಿಯಂ ತಿರಿಗಳು ಹಾಕೋಬೇಕು. ಅಗ್ಲ ಬಾಲ ಇತ್ತು ಅಂದ್ರೆ ಬಾಲ ಆಗ್ಲದ ಚಡಿ ಮಾಡ್ಕೋಬೇಕು. ದೇಹ ಡಬಲ್ ಚೆಸ್ಟ್ ಇದೆ, ಸಿಂಗಲ್ ಚೆಸ್ಟ್ ಹಾಕೋಬೇಕು. ಆಯ್ತಾ? ಕಣ್ಣಾಗ್ಲಿ ತಲೆ ಪ್ಯಾಟರ್ನ್ ಆಗ್ಲಿ. ನಾವು ನೋಡೋದು ಅಕ್ಕಿ ಎಲ್ಲರೂ ನೋಡ್ತಾರೆ ಮೂತಿ ತುಂಡಬೇಕು. ನಾವು ಮೂತಿ ತುಂಡ ಹುಡ್ಕಲ್ಲ. ನಮ್ಗೆ ಇವ್ರೆ ಮೇಂಗೂರು ನಮ್ಗೆ ಹೇಳ್ಕೊಡ ನಮ್ಗೆ ಉದ್ದ ಬೇಕು ಅಂತ ನಾಗಪ್ಪ ಅವರು ಅದನ್ನ ಹೇಳಿದ್ರು. ಇವ್ರಷ್ಟೇ ನಮ್ಮ ಮೀನ ಗೊಪ್ಪಿರೋದು. ಮೂತಿ ಉದ್ದ ಬೇಕು ಅಂದ್ರು. ಮೂತಿ ಉದ್ದ ಇದ್ರೆ ಏನ್ ಅಡ್ವಾಂಟೇಜ್? ಗಾಳಿಗೆ ಮುಖ ಕೊಟ್ಕೊಂಡು ಮುಂದಕ್ಕೆ ಹೋಗುತ್ತೆ. ಈ ಬೇರೆ ಅಕ್ಕಿ ಎಲ್ಲ ಮುಂದಕ್ಕೆ ಹೋಗಲ್ಲ. ಈ ನಮ್ಮ ಅಕ್ಕಿಗಳು ನೋಡಿ ಎಲ್ಲ ಮುಂದಕ್ಕೆ ಗಾಳಿ ಬರ್ತಾ ಗಾಳಿ ಮುಖ ಮಳೆ ಬಂದ್ರು ಗಾಳಿ ಬಂದ್ರು ಮುಂದಕ್ಕೆ ಹೋಯ್ತು. ಮೈನ್ ಅದು ಅಂದ್ರೆ ಟೈಮಿಂಗ್ಸ್ ಒಂದ್ ಸ್ವಲ್ಪ ಎಕ್ಸ್ಟ್ರಾ ಬೇರೆ. ಈ ಗಾಳಿಗೆ ಆಡೋ ಅಕ್ಕಿ ಬೇಕು, ಮಳೆಗೆ ಆಡೋ ಅಕ್ಕಿ ಬೇಕು. ಈಗ ಯಾವುದೇ ಒಂದು ಗಾಡಿನ ನಾವು ಮ್ಯಾನುಫ್ಯಾಕ್ಚರ್ ಮಾಡ್ಬೇಕಾದ್ರೆ ಸುಮ್ಮನೆ ಅವ್ನು ಮ್ಯಾನುಫ್ಯಾಕ್ಚರ್ ಮಾಡಿಲ್ಲ. ಮೀನಾಗ್ಲಿ ಕಪ್ಪೆ ಆಗ್ಲಿ ನೋಡ್ಬಿಟ್ಟೆ ಮ್ಯಾನುಫ್ಯಾಕ್ಚರಿಂಗ್ ಮಾಡಿದ್ದು. ಒಂದ್ ಬರ್ಡ್ ಆಗ್ಲಿ ಏನಕ್ಕೆ ಅದ್ ನೋಡಿದ್ರು ಅಂದ್ರೆ ಅದು ಯಾವ ತರ ಸ್ಪೀಡ್ ಹೋಗುತ್ತೆ, ಏನ್ ಶೇಪ್ ಅಲ್ಲಿ ಐತೆ ನೋಡ್ಬಿಟ್ಟೆ ಮಾಡೋದು. ಆ ಕಾರಣಕ್ಕೆ ನಾವು ಅದನ್ನ ನೋಡ್ಕೊಳ್ಳೋದು ಅಷ್ಟೇ, ಬೇರೆ ಏನಿಲ್ಲ. ಸೂಪರ್, ಒಳ್ಳೆ ಮಾಹಿತಿನೇ ಕೊಟ್ಟಿದ್ದಾರೆ. ಅಕ್ಕಿಗಳನ್ನ ಇಲ್ಲೇ ತೋರಿಸ್ತೀನಿ ಯಾವ್ಯಾವ ತರ ಜೊತೆಗಳು ಮಾಡಿದ್ದಾರೆ ಅಂತ. ಅಣ್ಣ ಹಾಗೇನೆ ಇನ್ನೊಂದು ವಿಚಾರಗಳು, ಈಗ ಟೂರ್ನಿಮೆಂಟ್ ಅಂತ ಮಾಡ್ತಾರಲ್ವಾ, ಸೊ ಈಗ ಟೂರ್ನಿಮೆಂಟ್ಗಳಲ್ಲಿ ಹೊಸಬ್ರಿಗೆ ಕೆಲವ್ರಿಗೆ ಗೊತ್ತಾಗಲ್ಲ, ಮೋಸ ಮಾಡ್ತಾರೆ ಅಂತ ಕೇಳ್ಪಟ್ಟಿದ್ದೀನಿ. ಸೊ ಈಗ ಯಾರೋ ನಮ್ಮಂತವ್ರು ಎಲ್ಲೋ ಒಂದು ಟೈಮಿಂಗ್ಸ್ ಆಗಿರುತ್ತೆ, ಒಂದು 6 ಅವರ್ 7 ಅವರ್. ಸೊ ಲಾಂಗ್ ಟೈಮ್ ಬಿಡೋರು ಕೆಲವರು, ಯಾಕಂದ್ರೆ ಇದು ನಮ್ ಗಮನಕ್ಕೆ ಬಂದಿದೆ, ಅದರಿಂದ ನಾನು ಈ ಪ್ರಶ್ನೆನ ರೈಸ್ ಮಾಡ್ತಾ ಇದ್ದೀನಿ. ಈಗ 11 ಅವರ್ 12 ಅವರ್ ಬಿಡ್ತಾರೆ. ಈಗೆಲ್ಲ ಬೇರೆ ಸಣ್ಣ ಪುಟ್ಟದವರು ಒಂದಷ್ಟು ನೀವ್ ಹೇಳ್ದಂಗೆ, ಈಗ ನಾನು ಹೇಳ್ದಂಗೆನೆ ಸೊ ಎಫರ್ಟ್ ಹಾಕಿ ಬಿಟ್ಟಿರ್ತಾರೆ, ಅವ್ರಿಗೆ ಡಿಸಪಾಯಿಂಟ್ಮೆಂಟ್ ಆದಂಗೆ ಆಗುತ್ತೆ. ಸೊ ಇದನ್ನೆಲ್ಲ ಕೆಲವೊಂದ್ ಕಡೆ ನೀವು ಪ್ರಶ್ನೆ ಮಾಡಿದೀರಾ, ಅದರಿಂದ ಕೇಳ್ತಾ ಇದ್ದೀನಿ. ಫಾಲ್ಟ್ ಆಗುತ್ತೆ ಸರ್? ಫಸ್ಟ್ ಆಫ್ ಆಲ್ ಫಾಲ್ಟ್ ಬರೋದು ಟೂರ್ನಮೆಂಟ್ ಓನರ್ಗಳು. ನಾನು ಯಾರೇ ಆದ್ರೂ ಅಷ್ಟೇ, ನಾನು ಒಬ್ರ ಬಗ್ಗೆ ಅಂತ ಹೇಳಲ್ಲ, ನಾನು ಎಲ್ಲಾರ ಬಗ್ಗೆ ಹೇಳ್ತಾ ಇದ್ದೀನಿ. ನಾನು ಏನ್ ಕಾರಣಕ್ಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಟೂರ್ನಮೆಂಟ್ ನಡೆಸ್ತಾರೆ, ಅವರು ನಡೆಸೋ ಕೆಪಾಸಿಟಿ ಇದೆ, ನಡೆಸ್ತಾ ಇದಾರೆ. ನಡೆಸಬೇಕಾದ್ರೆ ಮಾಡಬೇಕು ಮೈನ್ ಥಿಂಗ್ ಅವ್ರ ಕೈಲಿ ಎಷ್ಟಾಗತ್ತೋ ಅಷ್ಟು ಮಾತ್ರ ನಡೆಸಬೇಕು. ಸುಮ್ಮನೆ ಕಲೆಕ್ಷನ್ ಆಗ್ಲಿ ನಾನು ಸಂಪಾದನೆ ಮಾಡ್ತೀನಿ ಅಂದ್ರೆ ಇದು ಮಾಡಬಾರ್ದು. ಎಲ್ಲರಿಗೂ ಶೋಕಿ ಬೆಳಿಲಿ ಅಂತ ಮಾತ್ರ ಮಾಡಬೇಕು. ಏನಾಗುತ್ತೆ ಅಂದ್ರೆ ಇವರು ಚಾನ್ಸ್ ಕೊಡ್ತಾರೆ, ಚಾನ್ಸ್ ಕೊಟ್ಟಾಗುತ್ತೆ ಅವ್ರ ಮನೆ ಅಕ್ಕಪಕ್ಕ ಕೊಡ್ತಾರೆ, ದೂರನೂ ಕೊಡ್ತಾರೆ. ದೂರ ಕೊಟ್ಟಾಗ ಇವ್ರ ಕಡೆ ಹೋಗಕ್ ಆಗತ್ತಾ, ಇಲ್ಲ ಹೋಗ್ತಾ ಇದೀರಾ, ಇಲ್ಲ ಕೊಟ್ಟಿದ್ರೆ ಏನೋ ಫ್ರೆಂಡ್ಸ್ ಹಾಕಲ್ಲ, ಇಲ್ಲ ಅವ್ರು ಗೊತ್ತಿರೋರು ಹೋಗಿ ನೋಡಿ ಚೆಕ್ ಮಾಡ್ಬೇಕು. ಇವ್ರು ಯಾರು ಹೋಗಲ್ಲ. ಆಯ್ತಾ? ಆಮೇಲೆ ರಫ್ರಿಗೆ ಮೈನು ಬೆಳಗ್ಗೆ ಎದ್ದು ರಫ್ರಿನ ಕಳಿಸ್ತಾರೆ ಇವರು. ರಫ್ರಿನ ಕಳಿಸ್ದಾಗ ಏನಾಗುತ್ತೆ, ರಫ್ರಿಗಳು ಯಾರು ಮಾಡಿ ಮೇಲೆ ಹೋಗಿ ಬಂದು ಫೋಟೋ ಹೊಡೆದು ಹಾಕಲ್ಲ, ಕೆಳಗಿಂದ ಫೋಟೋ ಹೊಡೆದು ಹಾಕ್ತಾರೆ, ಇಲ್ಲ ಓನರ್ ಹೊಡೆದು ಹಾಕ್ಬಿಡ್ತಾರೆ. ಆ ಕೆಲಸ ಮಾಡ್ತಾರೆ. ನಾನೇನ್ ಹೇಳುದು, ರಫ್ರಿ ಫಸ್ಟ್ ಮಾಡಿ ಮೇಲೆ ಬರ್ಬೇಕು, ಟೈಮ್ ಸ್ಟಾಂಪ್ ಅಲ್ಲಿ ವಿಡಿಯೋ ಮಾಡ್ಬೇಕು ಅಂತ ಇರ್ತಾನೆ. ವಿಡಿಯೋ ಮಾಡಿ ಛತ್ರಿ ಮೇಲೆ ವಿಡಿಯೋ ಮಾಡ್ಲಿ. ಏನಂತ ಎಷ್ಟಕ್ಕೆ ಛತ್ರಿ ಮೇಲೆ ಐತೆ, ಇವತ್ತು ಇವ್ರು ಎಷ್ಟು ಸೀಲ್ ಬಂದಿದ್ದಾರೆ, ಎಷ್ಟು ಸೀಲ್ ಓನರ್ ಇದೆ, ಇವತ್ತು ಅದವಡಿ ಅವ್ರದ್ದು ಎಷ್ಟು ಸೀಲ್ ಇದೆ, 5 ಸೀಲ್ ಐತೆ, ನಾನು 2 ಸೀಲ್ ತಗೊಂಡಿದ್ದೀನಿ ಅಂತ ವಿಡಿಯೋದಲ್ಲಿ ಹೇಳ್ಬೇಕು. ಅವಾಗ ಏನಾಗತ್ತ, ಯಾರು ಇವ್ರದ್ದು ಎಷ್ಟು ಜನ ರಫ್ರಿಗೆ ಹೋಗಿರೋ ಅಂತ ಗೊತ್ತಾಗುತ್ತೆ ಅಲ್ವಾ. ಎರಡನೇದು, ಅಕ್ಕಿ ಬಿಡಕ್ ಹೋಗ್ತಾರೆ. ಅಕ್ಕಿ ಬಿಡಕ್ ಹೋದಾಗ ಏನ್ ಮಾಡ್ತಾರೆ, ಅಕ್ಕಿ ಸೀಲ್ ಹೊತ್ತಿದ ತಕ್ಷಣ ಅಕ್ಕಿ ತಗೊಂಡು ಬಿಟ್ಬಿಡ್ತಾರೆ. ರೆಫ್ರಿಯನ್ನು ಕೇಳ್ಬೇಕು, ದೌಡಿಯವರು ತೋರಿಸ್ಬೇಕು. ಮಾತೆ ಮುಂಚೆ ರೆಫ್ರಿ ಮೇಲೆ ಎಲ್ಲಾನು ಹೇಳಕ್ಕಾಗಲ್ಲ. ಎಲ್ಲದಕ್ಕೂ ಮಾತೆ ಮುಂಚೆ ಅವರು ಪಾಪ ಬೆಳಗ್ಗೆ ಎದ್ದು ಅಷ್ಟು ದೂರದಿಂದ ಬರ್ತಾರೆ. ನಾವು ಅವ್ರು ತೋರಿಸ್ಲಿ ಕೇಳಿಸ್ತಾ ಇಲ್ಲ. ಅವಲಿ ಟೂರ್ನಮೆಂಟ್ ಓನರ್ ರೂಲ್ಸ್ ಮಾಡ್ಬೇಕು. ಏನಂತ ನೋಡಪ್ಪ, ಅವ್ನು ಕೇಳಲಿ ಕೇಳ್ದಲ್ಲ ಅವಲಿ ಓನರ್ಗಳು ಅದಾರ, ನೀವು ಕಂಪಲ್ಸರಿ ಆಗಿ ಅಕ್ಕಿ ತೋರಿಸ್ಬೇಕು. ಅಪ್ಪಿ ತಪ್ಪಿ ನಾವು ವಿಡಿಯೋ ನೋಡಿದಾಗ ಅಕ್ಕಿ ತೋರಿಸಿಲ್ಲ ಅಂತಂದ್ರೆ ನಾವು ಅದನ್ನ ಔಟ್ ಮಾಡ್ತೀವಿ ಅಂತ ಅವ್ರು ಅನೌನ್ಸ್ಮೆಂಟ್ ಮಾಡಿದ್ರೆ ರಫ್ರಿ ಮೇಲೆ ಬರಲ್ಲ. ಯಾವಾಗ ಮಾತೆ ಮುಂಚೆ ಎಲ್ಲ ರಫ್ರಿ ಮೇಲೆ, ನಾವು ರಫ್ರಿ ಮೇಲೆ ಹೇಳಕ್ಕಾಗಲ್ಲ, ಓನರ್ ಮೇಲೆ ಹೇಳಕ್ಕಲ್ಲ. ಅದಕ್ಕೆ ನಾನೇನು ಹೇಳೋದು, ಯಾರೇ ಆಗ್ಲಿ ಓನರ್ ಕಂಪಲ್ಸರಿ ತೋರಿಸ್ಬೇಕು. ಸೀಲ್ ಹೊಡೆದ ತಕ್ಷಣ ಏನ್ ಮಾಡ್ತಾರಲ್ಲ, ತಾಣ ಅಪ್ಪ ಬಿಟ್ಬಿಡ್ತಾರೆ. ಅದು ಹಿಂಗ್ ಹಿಡ್ಕೋತಾರೆ, ಇಲ್ಲ ಹಿಂಗ್ ಓಡಿಸ್ತಾರೆ. ಅದು ಶೋಕಿ ಅಲ್ಲ, ಅದು ಶೋಕಿ. ದೃಷ್ಟಿ ಆ ದೃಷ್ಟಿ ನಾವು ಇಷ್ಟು ವರ್ಷ ಕೈಗೆ ಕೊಟ್ಟು ಎಲ್ಲ ಬಿಡಿಸ್ತಾ ಇದೀನಪ್ಪ. ಯಾವ ದೃಷ್ಟಿ ಪುರುಷ ಬಿಡ್ತಾರೆ, ಯಾವ ದೃಷ್ಟಿ ಅಲ್ಲಿ ಗಿಮಿಕ್ಗಳು ಒಂದೇ ಅಕ್ಕಿ ಬಿಡ್ತಾರೆ, 2 ಅಕ್ಕಿ ಬಿಡ್ತಾರೆ, ಅದು ಯಾರಿಗೂ ಗೊತ್ತು ಆಗಿದೆ. ಆಯ್ತಾ? ಈಗ ಏನ್ ಮಾಡ್ತಾರೆ, ಸಿಂಗಲ್ಗೆ ಅಕ್ಕಿ ಇಲ್ಲಿ ಹೊಡಿತಾರ, ರೆಕ್ಕೆ ಹಿಂಗ್ ತೋರಿಸ್ತಾರೆ ಅಷ್ಟೇ. ಅದು ಈ ಮಕ್ಕ ಮುಚ್ಚ ಹಿಂಗ್ ತೋರಿಸ್ತಾರೆ ಅಷ್ಟೇ ರೆಕ್ಕೆನ. ನಾನು ಹೇಳೋದು, ಸಿಂಗಲ್ ಟೂರ್ನಮೆಂಟ್ಗೆ ರೆಕ್ಕೆ ತೋರಿಸ್ರಿ, ಹಿಂಗ್ ಫುಲ್ ಆಗಿ ಓಪನ್ ಶೋ ಮಾಡ್ರಿ. ಕಲರ್ಗೆ 2 ಕಡೆ ರೆಕ್ಕೆನ ಓಪನ್ ಮಾಡಿ ತೋರಿಸ್ರಿ. ಹಿಂಗ್ 2 ಕಡೆ ರೆಕ್ಕೆ ಓಪನ್ ಮಾಡಿ ತೋರಿಸ್ದಾಗ ಏನಾಗುತ್ತೆ, ಯಾವ ಅಕ್ಕಿ ಬಿಡ್ತಾರ ಏನೈತೆ ಅಂತ ಕ್ಲೀನ್ ಆಗಿ ತೋರಿಸ್ತಾರೆ. ಹಿಂಗ್ ಸೀಲ್ ಹೊಡ್ಸೋದು, ಹಿಂಗ್ ಅನ್ನೋದು, ತಗೊಂಡೋಗಿ ಮಕ್ಕ ಮುಚ್ಬಿಟ್ಟು ತಗೊಂಡ್ಬಿಟ್ಬಿಡೋದು. ನೆಕ್ಸ್ಟ್ ಅದೇ ಅಕ್ಕಿನೇ ಈ ಕಡೆ ಬಿಳೆ ತೀರಿ ಇತ್ತು ಅಂದ್ರೆ ಅದು ಕಲರ್ ಅಂದ್ಬಿಟ್ಟು ತೋರಿಸ್ಬಿಟ್ಟು ಅಷ್ಟೇ. ಇವಾಗ ಸಬ್ಜಾ ಈ ಕಡೆ ಸಬ್ಜಾ ಆಗೈತೆ, ಈಗ ಸೀಲ್ ಬಿಡ್ತೀವಿ. ಬೆಳಗ್ಗೆ ನೆಕ್ಸ್ಟ್ ಇನ್ನೊಂದು ಇದೇ ಅಕ್ಕಿ ಕಲರ್ ಆಗಿರುತ್ತೆ, ಇಲ್ಲೊಂದು ತಿರೋಲ್ ಇರ್ತದೆ, ಇದನ್ನ ತಗೊಂಡು ತಿರೋಲ್ ಬಿಟ್ಟಿದ್ದೀನಿ ತಗೊಂಡ್ಬಿಡೋದು. ಆಯ್ತಾ? ಹೌದು. ಆಮೇಲೆ ಸೀಲ್ ಹೊಡೆದಾದ್ಮೇಲೆ ಮಾಡ್ತಾರ, ಬೆಳಗ್ಗೆ ಅಕ್ಕಿ ಬಿಡ್ತಾರ, ರೆಫ್ರಿ ಯಾರು ಹೋಗೋರೆ ಅದನ್ನ ಚೆಕ್ ಮಾಡಲ್ಲ. ರೆಫ್ರಿ ದೌಡಿಲಿರೋಗೆ ಕೊಟ್ಬಿಡೋದು.
ದೌಡಿಲಿರೋ ಹುಡುಗರಿಗೆ ಕೊಡೋದು, ಇಲ್ಲ ದೌಡಿ ಕೊಡೋರು ಯಾರೋ ಒಬ್ರು ಇಸ್ಕೊಂಡು ಹೋಗ್ತಾರೆ. ಅವ್ರು ಬೆಳಗ್ಗೆ ಅವ್ರು ಮಾಡ್ತಾರೆ ಸೀಲ್ ಹೊತ್ತಾರೆ, ಹಿಂಗೆ ಎತ್ಕೊತಾರೆ ಬಟ್ಟೆಳಕ್ಕೆ ಹಿಂಗೆ ಇಟ್ಕೊಂಡೋಗ್ಬಿಟ್ಟು ಇನ್ನೊಂದಕ್ಕೆ ತಾಣ ಇನ್ನೊಂದಕ್ಕೆ ಬಿಡೋದು. ಹೌದು, ಈ ತರ ಎಲ್ಲ ಆಗುತ್ತೆ. ಆಗತ್ತಲ್ಲ, ಆಗಿದೆ. ಬೆಳಗ್ಗೆ ಬಿಡ್ಬೇಕಾ ಶಬ್ದ, ಸಾಯಂಕಾಲ ಕುತ್ಕೊಂಡು ಪಿಳಂಕ ಪಟ್ಟ 12 ಅವರ್ 13 ಅವರ್ ಅಕ್ಕಿ ಆಡ್ತಾ ಇತ್ತು ಅವ್ರು ದೌಡಿಗಳದು. ಈಗ ಎಷ್ಟೋ ಟೂರ್ನಮೆಂಟ್ ಎಲ್ಲ ವಿಡಿಯೋ ಐತೆ ನನ್ನ ಹತ್ರ. ಅಕ್ಕಿ ಬಿಡ್ಬೇಕಾದ್ರೆ ಸೀಲ್ ಬಿಡ್ತಾರೆ, ಸೀಲ್ ಹಿಂಗೆ ಎಸಿತಾರೆ, ಅಕ್ಕಿ ಎರಡು ಪೇಜ್ ಹಾಕಿ ಹಿಂಗೆ ಪಾಸ್ ಆಗೈತೆ, ರೆಫ್ರಿ ಇಮಿಡಿಯೇಟ್ ಆಗಿ ಫೋನ್ ವಾಯ್ಸ್ ಮೆಸೇಜ್ ಆಗ್ತಾನೆ, ಅಕ್ಕಿ ಬಾಜಿ ಮಾಡ್ತದ, ಅಕ್ಕಿನೇ ಬಾಜಿ ಮಾಡಿದ. ಫೋನ್ ಮಾಡಿ ಕೇಳಿದ್ರೆ ಅಣ್ಣ ಮುಂದಕ್ಕೆ ಹೋಗಂದ್ರೆ ಬಾಜಿ ಮಾಡೋಯ್ತಾ ಅಣ್ಣ, ಅದಕ್ಕೆ ಆಗ್ತಾ ಅಂತಾನೆ. ಅಲ್ಲಿ ಟೈಮಿಂಗ್ ಸೆಕೆಂಡ್ಸ್ ಎಲ್ಲ ಗೊತ್ತಾಗಲ್ವಾ, ಈ ತರ ಆಗುತ್ತೆ. ಅದಕ್ಕೆ ನಾನು ಹೇಳ್ತೀನಿ, ಕಂಪಲ್ಸರಿ ಆಗಿ ಟೂರ್ನಮೆಂಟ್ ಓನರ್ಗಳು ಬೆಳಗ್ಗೆ ಎದ್ದು 6 ಗಂಟೆ ಸೀಲ್ ಇರುತ್ತಾ, ಎಷ್ಟು ಜನ 6 ಗಂಟೆ ಕಟ್ತಾರೆ? ಒಂದು 20-30 ಜನದಲ್ಲಿ ಒಂದು 5 ಜನ 6 ಜನ ಕಟ್ಟಿದ್ದಾರೆ. ಒಂದು ಅರ್ಧ ಗಂಟೆ ಕುತ್ಕೊಂಡು ನೋಡಿ. ತಿರ್ಗಿ 7 ಗಂಟೆಯಿಂದ 8 ಗಂಟೆ 1 ಅವರ್ ಟೈಮ್ ಇರುತ್ತೆ. 8 ಗಂಟೆಗೆ ಏನ್ ಮಾಡ್ತೀರಾ, ಮೊಬೈಲ್ ಚೆಕ್ ಮಾಡಿ, ಯಾರು ಬಿಟ್ಟವ್ರು ಏನಂತ ಚೆಕ್ ಮಾಡಿ. ಯಾರು ಚೆಕ್ ಮಾಡಲ್ಲ ಓನರ್ಗಳು. 1 ಅವರ್ ಅವ್ರು ಕುತ್ಕೊಂಡು ಅರ್ಧ ಗಂಟೆ ಚೆಕ್ ಮಾಡಿದ್ರೆ ಬಿಡ್ಬೇಕಾದ್ರೆ ಏನ್ ಫಾಲ್ಟ್ ಆಗಿದೆ ಗೊತ್ತಾಗುತ್ತೆ. ಇನ್ನೊಬ್ರು ಏನ್ ಮಾಡ್ತಾರೆ, ಸೀಲ್ ಇಲ್ಲ ಐತೆ ಇಲ್ಲಿ ಹೊಡಿತಾನೆ, ಮಾಡಿ ಮೇಲೆ ತಗೊಂಡೋಗಿ ಇನ್ನೊಬ್ಬ ಬಿಡ್ತಾನೆ, ಅಲ್ಲಿ ಬುಕ್ಕಂಡು ಆವಕ್ಕಿ ಎತ್ ಬಿಡ್ತಾನೆ, ಇನ್ನೊಂದು ಅಕ್ಕಿ ಬಿಡ್ತಾನೆ, ಯಾರು ಗೊತ್ತು? ಚೇಂಜ್ ಆಗೋಗ್ಬಿಟ್ಟಿರ್ತದೆ. ಚೇಂಜ್ ಅಲ್ಲ, ಚೇಂಜ್ ಆಗಿದೆ. ಅದ್ರದ್ದು ವಿಡಿಯೋ ಐತೆ, ಎಲ್ಲಾದ್ರದ್ದು ವಿಡಿಯೋ ಐತೆ. ಆಮೇಲೆ ಅಕ್ಕಿ ಬಿಡ್ಬೇಕಾದ್ರೆ ಮಾಡ್ತಾರೆ, ಅಕ್ಕಿ ಬಿಟ್ಬಿಡ್ತಾರೆ, ಅದನ್ನ ಸೌಂಡ್ ಬಿಟ್ಕೊಳೋದು, ಅಲ್ಲಿ ಓಡಿಸಿರ್ತಾರೆ ಆಲ್ರೆಡಿ. ಹಿಂಗೆ ಮಾಮೂಲಿ ಅಕ್ಕಿ ಬಿಡ್ಬೇಕಾದ್ರೆ ಗಲಾಟೆ ಮಾಡಿ ಓಡಿಸ್ಬಿಡೋದು, ಅದನ್ನ ಸೌಂಡ್ ಬಿಟ್ಕೊಂಡ್ಬಿಡೋದು. ಆಮೇಲೆ ಇನ್ನೊಂದ್ ಏನ್ ಮಾಡ್ತಾರೆ, ಸೀಲ್ ಹೊತ್ತಾರೆ, ಸೀಲ್ ಹೊತ್ತು ಎಲ್ಲ ಆಯ್ತಾ, ಎಲ್ಲ ಆಗಿದ ಮಾಡ್ತಾರೆ ಅಷ್ಟೇ, ಅಲ್ಲಿ ವಿಡಿಯೋ ಕಟ್ ಆಗುತ್ತೆ, ಅಲ್ಲಿ ಅಕ್ಕಿ ಬಿಡ್ತಾರೆ ತೋರಿಸ್ತಾ ಇರ್ತಾರೆ. ಸೆಂಟ್ರಲ್ ವಿಡಿಯೋ ಯಾವ ಅಕ್ಕಿ ಬಿಟ್ಟಿರೋದು ಅದು ಗೊತ್ತಿಲ್ಲ, ವಿಡಿಯೋ ಸ್ಕಿಪ್ ಅದು. ಹೌದು, ಆಕ್ಚುಲಿ ಇದು ಕೇಳ್ಬೇಕು, ಥ್ರೋ ರನ್ ಇರಬೇಕು. ಥ್ರೋ ರನ್ ಇರಲ್ಲ. ಇವಾಗ ಇಲ್ಲಿ ಸೀಲ್ ಹೊಡಿತಾರೆ ಅಷ್ಟೇ. ಇವಾಗ ಇಲ್ಲಿ ಇದೀನಿ, ಪೊಸಿಷನ್ ಇದೀನಿ, ಇಲ್ಲಿ ಸೀಲ್ ಹೊಡಿತಾರೆ, ಅದೊಂದು ವಿಡಿಯೋ, ಇನ್ನೊಂದು ಅವಕಾಶದ ಕಾಲ ಅಲ್ಲೇ ದಸ್ತಾ ಮಾಡ್ತಾ ಇರ್ತಾರೆ. ಅಂದ್ರೆ ಇಲ್ಲ ಮಧ್ಯದಲ್ಲಿ ಏನಾಯ್ತಕ್ಕಿ ಏನಕ್ಕೆ ವಿಡಿಯೋ ಸ್ಕಿಪ್ ಮಾಡ್ತಾರೆ ಅಂದ್ರೆ ಬೇರೆ ಅಕ್ಕಿ ಬಿಡ್ತಾ ಇರ್ತಾರೆ. ನಾನು ಒಬ್ರಿಗೆ ಪರ್ಟಿಕ್ಯುಲರ್ ಇಲ್ಲ, ಸುಮಾರು ಕಡೆ ನಡೀತಾ ಐತೆ. ನಾನು ಅದಕ್ಕೆ ಓನರ್ಗಳಿಗೆ ಹೇಳೋದು, ನೀವು ಚೆಕ್ ಮಾಡಿ. ಆಮೇಲೆ ಇನ್ನೊಂದು ಮೇನ್ ಮಾಡ್ತಾರೆ, ಬೇರೆ ಊರುಗಳಿಗೆಲ್ಲ ಕೊಡ್ತಾರೆ ಚಾನ್ಸು. ಬೆಂಗಳೂರಿಂದ ಔಟ್ ಸೈಡ್ ಕೊಡ್ತಾರೆ, ನೆಲಮಂಗಲ ಆಗ್ಬೋದು, ತುಮಕೂರು ಆಗ್ಬೋದು, ದೇವನಹಳ್ಳಿಗೆ ಆಗ್ಬೋದು, ಯಲಹಂಕ ಆಗ್ಬೋದು, ಇನ್ನೊಂದಕ್ಕೆ ಆಗ್ಬೋದು, ಹೊಸೂರ್ಗೆ ಆಗ್ಬೋದು, ಇನ್ನೊಂದು ಕೊಡ್ತಾರೆ. ಅವ್ರದ್ದೇ ಒಂದು ಗ್ರೂಪ್ ಮಾಡಿ ಅವ್ರವ್ರಿಗೆ ಕೊಡಿ. ನೀವು ಯಲಹಂಕ ಕೊಟ್ಟರೆ ಯಲಹಂಕಲ್ಲಿರೋರೇ ಕಳಿಸ್ತೀರಾ, ಆನೆಕಲ್ಲಿರೋರು ಆನೆಕಲ್ಗೆ ಕಳಿಸ್ತೀರಾ, ಹೊಸೂರಿಗೆ ಕಳಿಸ್ತೀರಾ. ಇವಾಗ ಏನು ಮಾಡ್ತೀರಾ, 5,000 ಎಂಟ್ರಿ ಫೀಸ್ ತಗೋತಾ ಇದ್ದೀರಾ, ಇನ್ನೊಂದು 5 ರೂಪಾಯಿ ಎಕ್ಸ್ಟ್ರಾ ತಗೊಳ್ಳಿ ಯಾರು ಔಟ್ ಸೈಡ್ ಇರೋರಿಗೆ. ಪಕ್ಕದ ಊರಿಂದ ಕಳಿಸ್ರಿ, ಹೋಗ್ತಾರೆ, ಅವ್ರಿಗೂ ಬಸ್ ಫೇರ್ ಸಿಗುತ್ತೆ ಎಕ್ಸ್ಟ್ರಾ. ನೀವೇನ್ ಮಾಡ್ತೀರಾ, ಅಲ್ಲಿವರೆಗೆ ಕೊಡ್ತೀರಾ, ಯಾರು ಬಿಡ್ತಾರೆ ಏನಂತ ಒಂದು ಗೊತ್ತಿರಲ್ಲ, ಇವ್ರು ಯಾರು ಹೋಗಿ ನೋಡಲ್ಲ. ಅದೇನ್ ಗೊತ್ತಾ, ಇವ್ನು ಹೇಳೋದು ಕರೆಕ್ಟ್. ಅಲ್ಲಿರೋರ್ಗೆ ಈಗ ಔಟ್ ಆಫ್ ಯಾರವ್ರೆ ಅವ್ರಿಗೆ ಒಂದು ಇದು ಮಾಡಿದ್ರೆ ಅವಾಗ ಏನಾಗ್ದು ಗೊತ್ತಾ, ಅವ್ರಿಗೂ ಪಟಾಪಟಿ ಬೀಳುತ್ತೆ. ಅವಾಗ ನೀನು ಹೋಗಿ ಕಾಯ್ತಿ ಅಲ್ಲಿ, ಅವಾಗ ನೀವು ಮೋಸ ಮಾಡಕ್ಕಾಗಲ್ಲ. ಇಲ್ಲೆಲ್ಲೋ ಇರ್ತಾರೆ, ನೀ ಕ್ಯಾಮ್ರಾ ನಾ ಇಬ್ರು ಒಬ್ರೆ, ನಾವ್ ಗೆದ್ರೆ ನಮ್ಗೆ ತಾನೆ, ಬೇರೆ ಅವ್ನು ಬೆಂಗಳೂರ ಬಿಡ್ತಾನೆ, ಅವನ್ಗೆ ಯಾಕೆ ಸಪೋರ್ಟ್ ಮಾಡ್ತೀಯಾ ಅಂತಾನೆ. ಈಗ ಈ ತರ ಅಲ್ಲಿರೋರ್ಗೆ ಅಲ್ಲೇ ಹಾಕಿದ್ರೆ ಅವಾಗ ಇದೊಂದೇ ಅಲ್ಲ, ಗೌರ್ಮೆಂಟ್ ಓನರ್ಗಳು ಏನ್ ಮಾಡ್ತಾ ಇದಾರೆ ಕೇಳಿಸ್ಕೊಂಡು ಹೇಳ್ತೀನಿ. ಓನರು ದೊಡ್ಡ ಅಡ್ಜಸ್ಟ್ಮೆಂಟಿಂಗ್ ಆಯ್ತಾ, ಯಾವ ತರ, ನೀನು ಶೀಲ್ಡ್ ತಗೋ, ನಾನು ಕ್ಯಾಶ್ ತಗೋತೀನಿ. ಯಾರು ಓನರ್ಗಳು ಆಗಿದೆ, ಹೆಸರಲ್ಲ ಆಗಿದೆ, ಹೆಸರಲ್ಲ ಆಗಿದೆ, ನಡೀತಾ ಇದೆ ಆಯ್ತಾ. ನಾನು ಅದಕ್ಕೆ ಏನ್ ಹೇಳ್ತೀನಿ, ಯಾವುದೇ ಟೂರ್ನಮೆಂಟ್ ಓನರ್ ಆದ್ರೆ 5ನೇ ತಿಂಗಳು 15ನೇ ತಾರೀಕು ಒಳಗಡೆ ಬುಕ್ ಕೊಟ್ಬಿಡಿ ನೀವು. ಇಲ್ಲಿ ಏನಾಗುತ್ತೆ, 5ನೇ ತಿಂಗಳು 15ನೇ ತಾರೀಕು ಬುಕ್ ಕೊಡಲ್ಲ, 6ನೇ ತಿಂಗಳು ಒಂದು ನೆಕ್ಸ್ಟ್ 2ನೇ ವಾರ ಸೀಲ್ ಇದೆಯಾ, 3 ಸೀನ್ಗಡೆ PDF ಬಿಡೋದು. ಅವಾಗ ಏನಾಗುತ್ತೆ, ಯಾರು ಮಲ್ಲಾಡ್ತಾ ಇದೆ ಅವ್ನು ಸೇರ್ಕೋತಾನೆ ತಿರ್ಗಾ, ಇಲ್ಲ ಇವರೇ ಸೇರಿಸ್ತಾರೆ. ಲೈನ್ ಟೈಮ್ ಬಿಡು, ಇನ್ನೊಂದು ಸೇರಿಸ್ಬಿಡು, ನಾನು ಸೇರಿಸ್ತೀನಿ ಮಾಡ್ತಾರೆ. ಹೌದು, ನಾನು ಅದಕ್ಕೆ ನಾನು ಒಂದೇ ಟೂರ್ನಮೆಂಟ್ ಪರ್ಟಿಕ್ಯುಲರ್ ಮಾಡ್ತಾ ಇಲ್ಲ. ಯಾವುದೇ ಟೂರ್ನಮೆಂಟ್ ಆದ್ರೂ ಎಲ್ಲರೂ ಅಷ್ಟೇ 5ನೇ ತಿಂಗಳು 15ನೇ ತಾರೀಕು ಲಾಸ್ಟ್ ಡೇಟ್ ಕೊಟ್ಬಿಡ್ರಿ. 5ನೇ ತಿಂಗಳು 15ನೇ ತಾರೀಕು ಕೂಡ PDF ಬಿಟ್ಬಿಟ್ರಿ ನೀವು. ಏನ ಮಾಡ್ಕೊಳ್ಳಿ, ಹೆಂಗೆ ಎಂಟ್ರಿ ಆಗುತ್ತೆ, ಎಂಟ್ರಿ ಆಗಲ್ಲ, PDF ಬಿಟ್ಟಿರ್ತಾರಲ್ಲ, ನೀವು PDF ಬಿಡೋದಲ್ಲ. 7ನೇ ತಿಂಗಳು ಮೊದಲವ್ರು ಆಯ್ತಾ, ಅದ್ರ ಹಿಂದ್ಗಡೆ ಮುರಿಸಿ ಮುಂಚೆ ಬಿಡ್ತಾರೆ. ಅಲ್ಲಿ ಏನಾಗುತ್ತಲ್ರ, ಅಲ್ಲಿ ಬೇರೆ ಕಡೆ ಅಕ್ಕಿ ಆಡ್ತಾ ಇರ್ತಾರೆ, ಟೂರ್ನಮೆಂಟ್ ನಾನು ಸೇರಿಸ್ತೀನಿ ಬಿಡೋದು ನೀನು ಅಂತ ಬಿಡಿಸ್ತಾರೆ. ಅವಾಗ ಮುಂಚೆಯಿಂದ ಕಷ್ಟ ಬಿದ್ದರೂ ಯಾರಿಗೇನು ಸಿಗಲ್ಲ. ಅರ್ಥ ಆಗ್ತದೆ. ಈಗ ಒಂದು ಬೇರೆ ದೊಡ್ಡ ಒಂದು ಅಕ್ಕಿ ಒಳ್ಳೆ ಟೈಮ್ ಇದೆ, ನೀನ್ ಕಟ್ತಿ ಬಿಡೋದು ಅಂತ ಕಟ್ಬಿಟ್ಟು ನಾನು ಬಿಡೋದು, ನೀನು ಅಕ್ಕಿ ಬಿಡ್ತೀನಿ ಅಂತ ಇವರೇ ಬಿಟ್ಬಿಡ್ತಾರೆ. ಆತರ ಆಗೈತೆ, ನಡೀತಾ ಐತೆ. ನಾನು ಯಾವ ಟೂರ್ನಮೆಂಟ್ ಅಂತ ಪರ್ಟಿಕ್ಯುಲರ್ ಮಾಡಲ್ಲ, ನಾನು ಹೇಳೋದು ಇಷ್ಟೇ, ನೀವೇ ತಿದ್ಕೊಂಡು ನೀವು ಮಾಡ್ರಿ. ಯಾಕೆ ಚಿಕ್ಕ ಹುಡುಗ ಮುಂದೆ ದೊಡ್ಡವರಾಗಿದ್ದೀರಾ, ದೊಡ್ಡವ್ರನ್ನ ನೀವು ಮರ್ಯಾದೆ ಕಳ್ಕೊಳಕ್ ಹೋಗ್ಬೇಡ್ರಿ. ಎಲ್ಲಾರ್ಗು ಅಷ್ಟೇ ಹೇಳೋದು, ಅವ್ರು ಮಾಡೋ ಕೆಲಸ ಅದು. ಇಷ್ಟೊತ್ತು ಇದ್ರ ಬಗ್ಗೆ ಆಯ್ತು, ಈ ಅಕ್ಕಿಗಳ ಬಗ್ಗೆ ಒಂದ್ ಸ್ವಲ್ಪ ಹೇಳಿ. ಅಕ್ಕಿಗಳ ಬಗ್ಗೆ ಹೇಳ್ಬೇಕು ಅಂದ್ರೆ ನೋಡಿ, ಇದೆಲ್ಲ ಬಂದು ಪುರುಷಣದ ಆನೆಕಲ್ಲಿನ ಮೂಲ ಆಯ್ತಾ. ಮೈನ್ ಥಿಂಗ್ ಹೇಳ್ಬೇಕು ಅಂದ್ರೆ ಇದು ಬಂದು ನಮ್ಮ ಮರಿಯಪ್ಪ ಬಳ್ಳೆ ಕಾಟು ಅಂತ ಇದಾರಲ್ಲ, ತೀರೋದ್ರಲ್ಲ, ಅವ್ರ ಮನೆಗೆ ಪುರುಷಣ್ಣಂಗೆ ನಮ್ಮ ಮನೆಯಿಂದ ಒಂದ್ ಜೊತೆ ಇತ್ತು, ರೇಗ್ದಾರ ಆನೆಕಲ್ ಪುರುಷಣ ನನಗೆ ಕೊಟ್ಟಿದ್ರು. ಆ ಜೊತೆ ನಲ್ಲಿ ಕೊಟ್ಟಿದ್ದೆ, ಅದ್ರಲ್ಲಾಗಿದ್ ಪಟ ಇದು. ಅವ್ರು ತೀರೋದ ಕಾರಣ ಇದೆ. ಅದಕ್ಕೆ ಮುಂಚೆ ಸೀಲ್ಗೆ ಬಿಟ್ಟಿದ್ರು, ಒಂದು 8 ಓವರ್ ಆಡೈತೆ, ಉಡಾಲ ಒಂದು 11 ಓವರ್ ಚಿಲ್ಡ್ರನ್ ಆಡೈತೆ. ಇದಕ್ಕೆ ಬಂದು 11 ಗರಿ ಅಂತ ಕರೀತಾರೆ. 11 ಗರಿ ಇವಾಗ ಇದೆಯೋ ಉದ್ರೋಗಿತ್ತು ನೋಡಿಲ್ಲ, ಎನ್ಸಿ ಕೌಂಟಿಗೆ
ಗರಿ ಉದುರೋಗುತ್ತೆ. ಇದ್ರಲ್ಲಿ ಒಂದು ತೀರಿ ಬಂದು ಎಕ್ಸ್ಟ್ರಾ ತೀರಿ ಬರುತ್ತೆ, 11 ತೀರಿ ಬರುತ್ತೆ. ಎಲ್ಲ 10 ಬರುತ್ತಲ್ಲ, ಇದ್ರಲ್ಲಿ 11 ಬರುತ್ತೆ. ಅದಕ್ಕೆ ಇದು 11 ತೀರಿ ಇದೆ ಅಂತ ಗಂಡು ಹೆಸರು ಫೇಮಸ್ಸು. ಇದರಲ್ಲಿ ಒಳ್ಳೆ ಪಟಗಳು ಒಳ್ಳೆ ಟೈಮ್ ತುಂಬ ಚೆನ್ನಾಗಿ ಆಡ್ತಾ ಇದೆ. ಸರಿ, ಇವಾಗ ನಾವು ಮರಿ ಮಾಡ್ಸೋಕ್ಕೆ ತಂದು ಮಾಡಿಕೊಂಡಿದ್ದೀನಿ ಇಲ್ಲೇ. ಓಕೆ ಅಣ್ಣ, ಸೂಪರ್. ಅದೇ ಕಿಟಿ ದೊಡಿ ಅಂತೀವಲ್ಲ ಮರಿ ಪುಟ್ಟ, ಅದು ಹೊಡೆದಿದ್ದು ಅದಕ್ಕೆ ಇದು. ಇವೆಲ್ಲ ಅದೇ ಜಾತಿನೇ ನೋಡಿ. ಇದು ದೊಡ್ಡ ಗಂಡು ನೋಡಿ, ಇವೆಲ್ಲ ಅದೇ, ಇವೆಲ್ಲ ಪುರುಷನಲ್ಲಿ ನೋಡಿ, ಇವೆಲ್ಲ ಅದೇ ಪಟ್ಟಣದಲ್ಲಿ ನೋಡಿ. ಇವೆಲ್ಲ ಅದಕ್ಕೆ ಸಂಬಂಧಪಟ್ಟ ಗರುಗಳು.